ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಪೂರ್ಣ ಹೃದಯದಿಂದ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಯಾಕಂದ್ರೆ ನೀವೆಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ. ಹಾಗೆ ನಿಮ್ಮ ಆಸಕ್ತಿ ಯಾವತ್ತೂ ಇರಲಿ ಎಂಬುದಾಗಿ ನನ್ನ ಹಾರೈಕೆ. ಈಗ ಕೆಲವು ಅಂಶಗಳು ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ವಿಶೇಷವಾಗಿ ಇವತ್ತಿನ ಅಂಶ ಏನಿದೆ ಅಂದ್ರೆ ಪ್ರಾರ್ಥನೆ ಅಂದ್ರೆ ಏನು ಅಂದ್ರೆ, ನಿನ್ನೆ ನನಗೆ ಓರ್ವ ಯುವಕನು ಒಂದು ಪ್ರಶ್ನೆ ಹಾಕಿದ. ಬಹಳ ಖುಷಿ ಆಯ್ತು ನನಗೆ. ಅದೇನಂದ್ರೆ, ಪಾಸ್ಟರ್, ಪ್ರಾರ್ಥನೆ ಮಾಡ್ಬೇಕಂದ್ರೆ ಒಂದು ನಿಗದಿಸಲ್ಪಟ್ಟಿರುವ ಸಮಯ ಏನಾರ ಇದೆಯಾ ಏನಂತೇಳಿ? ಪ್ರಾರ್ಥನಾ ಸಮಯ. ಸಬ್ಜೆಕ್ಟ್ ಏನು? ಪ್ರಾರ್ಥನಾ ಸಮಯ. ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ಮತ್ತು ಅದು ಒಂದು ಫಿಕ್ಸ್ ಅದ ನಿಗದಿಸಲ್ಪಟ್ಟಿರ್ತಕ್ಕ, ನಿಗದಿ ಅಂದ್ರೆ ಫಿಕ್ಸ್ ಮಾಡಿರ್ತಕ್ಕಂಥ ಸಮಯ ಏನಾರು ಇದೆಯಾ ಅಂತೇಳಿ ಆತನ ಪ್ರಶ್ನೆ ಇತ್ತು. ನಾನು ಆತನಿಗೆ ನನಗೆ ಆ ಸಮಯದಲ್ಲಿ ಎಷ್ಟು ತಿಳಿದು ಬಂದಿತ್ತು ಅಷ್ಟು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಿದೆ. ಆದ್ರೆ ಇವತ್ತು ಆ ಅನೇಕ ಜನರಲ್ಲಿ ಈ ಪ್ರಶ್ನೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಒಂದು ಇಂಟ್ರೆಸ್ಟಿಂಗ್ ಇದೆ, ದಯಮಾಡಿ ಕೇಳಿಸ್ಕೊತ್ರಿ. ಒಬ್ಬನು ಯುವಕನು, ಬಹಳ ಒಳ್ಳೆ ಯುವಕನು, ಕೆಲ್ಸಕ್ಕೆ ಹೋಗ್ತಾನೆ, ಡ್ಯೂಟಿಗೆ ಹೋಗ್ತಾನೆ. ಅವನು ಬೆಳಿಗ್ಗೆ ಬೇಗನೆ ಎದ್ದು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ, ಬೇಗ ಎದ್ದು ಪ್ರಾರ್ಥನೆ ಮಾಡ್ಲಿಕ್ಕಾಗಲ್ಲ. ಆದ್ರೆ ಆತನೊಂದು ಪ್ರಸಂಗವನ್ನು ಕೇಳಿ ಬೆಳಿಗ್ಗೆ ಪ್ರಾರ್ಥನೆ ಮಾಡೋದನ್ನು ಬಿಟ್ಬಿಟ್ಟಿದ್ದಾನೆ. ಹಲೋ, ದೇವರ ವಾಕ್ಯವನ್ನು ಕೇಳಿ, ಒಂದು ಪ್ರಸಂಗಿಕನ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡೋದು ಬಿಟ್ಟಿದ್ದಾನೆ. ನಾನು ಹೇಳಿದೆ, ಯಾಕೆಪ್ಪ ಪ್ರಾರ್ಥನೆ ಮಾಡೋದು ಬಿಟ್ಟಿದೆ ಅಂತ ಕೇಳಿದೆ. ಆತನ ಏನಂತ ಇದ್ದಾನೆ ಗೊತ್ತಿದೆ? ಆ ಯುವಕನ ಏನಂತ ಇದ್ದಾನೆ, ಇಲ್ಲ ಇಲ್ಲ, ಹಮಾರಾ ಪಾಸ್ಟರ್ ಬೋಲಾ कि परमेश्वर सुबह सूर्योदय के बाद में प्रेयर नहीं सुनता। हालेलुया। कभी भी रात में 12 बजे के बाद में प्रेयर करे तो परमेश्वर प्रार्थना सुनता है। हालेलुया। ಕೇಳಿದ್ರೆ ಈ ಮಾತು ಯಾವಾಗ್ರೆ? ಇಂಥ ಮಾತು ಕೇಳಿಲ್ಲ. 11 ರಿಂದ 12 ಗಂಟೆ ಪ್ರೇಯರ್ ಮಾಡ್ಲಿಕ್ಕೆ ಯಾರು ಹೇಳಿದ್ರು ನಿಮ್ಗೆ? 12 ಗಂಟೆಯಿಂದ, ಹೌದಾ? ದೇವರು ಬೆಳಿಗ್ಗೆ 4 ಗಂಟೆಗೆ ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುತ್ತಾನೆ ಅಂತ ಹೇಳಿದ್ಕೊಳ್ಳಿ. ಈ ಪಾಪ ಈ ಬೆಳಿಗ್ಗೆ ಪ್ರೇಯರ್ ಮಾಡ್ತಿದ್ದಲ್ಲ, 8 ಗಂಟೆ 7 ಗಂಟೆಗೆ ಎದ್ದು ಡ್ಯೂಟಿ ಇರ್ಬೋದು, ಅವ್ನು ಪ್ರೇಯರ್ ಮಾಡೋದು ಬಿಟ್ಬಿಟ್ಟಿದ್ದಾನೆ. ಅವಾಗ ನಾ ಹೇಳಿದೆ, ಏನಾತ್ಪ? ಇಲ್ಲ ಅಂಕಲ್, ನಾನು ಪ್ರೇಯರ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಪಾಸ್ಟರ್ ಹೇಳಿದ್ರು ಬೆಳಿಗ್ಗೆ 5 ಗಂಟೆಗೆ ಅಥವಾ ಬೆಳಿಗ್ಗೆ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ ಒಳಗೆ ಪ್ರೇಯರ್ ಮಾಡಿದ್ರೆ ದೇವರು ಕೇಳುತ್ತಾನೆ, ಬೆಳಗಿನ ಪ್ರಾರ್ಥನೆ ದೇವರು ಕೇಳುತ್ತಾನೆ. ಅಂದ್ರೆ ಬೈಬಲ್ ಅಲ್ಲಿ ಎಲ್ಲಿದೆ ಅಂತ ಹೇಳಿದ್ರ? ಹಲೋ, ಎಲ್ಲಿದ್ದೀರಿ? ಇರ್ಬೋದು ನೋಡ್ರಿ, ಎಲ್ಲರೇ. ದಾವೀದನು ಹೇಳ್ತಾನಲ್ಲ ಅಂತೇಳಿ, ನಾನು ಬೆಳಗಿನ ಜಾವದಲ್ಲಿ ಕರ್ತನನ್ನು ಹುಡುಕುತ್ತೇನೆ ಅಂತ ಹೇಳಿದಾನೆ ಹೊರತು ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾನಂತ ಹೇಳಿ ಬರೋದಿಲ್ಲ. ಹಲೋ, ಹುಡುಕುತ್ತೇನೆ ಅಂತ ಹೇಳಿದಾನೆ. ಹೌದಾ? ಈಗ ಈ ವಿಷಯವನ್ನು ಗಮನಿಸ್ತಾನೆ. ಈ ಒಂದು ತರ್ಕ ಇದೆ, ಆದ್ರೆ ಇಂಟ್ರೆಸ್ಟಿಂಗ್ ಇತ್ತು ನನಗೆ. ಯುವಕನು ಕೇಳಿದ ಕೂಡಲೇ ಈ ಪ್ರಾರ್ಥನೆ ವಿಷಯದಲ್ಲಿ ಒಂದು ಒಳ್ಳೆ ಪ್ರಶ್ನೆ ಹಾಕಿದ್ರು. ಆದ್ರೆ ಇವತ್ತು ಅವ್ರು ಬರ್ಲಿಕ್ಕೆ ಆಗದಿದ್ರು ಕೂಡ ನಾನು ನಂಬುತ್ತೇನೆ ಅನೇಕ ಯುವಕರ ಪ್ರಶ್ನೆ ಇದೆ. ಅಂದ್ರೆ ಕೆಲವು ಜನ ಮಧ್ಯಾಹ್ನ ಸಮಯ ಸಿಕ್ಕಾಗ ಪ್ರಾರ್ಥನೆ ಮಾಡ್ತಾರೆ, ಕೆಲವು ಜನ ಮನೆಯಲ್ಲಿ ಹೆಣ್ಮಕ್ಳು ಅವರೆಲ್ಲ ಕೆಲಸ ಮಾಡ್ಕೊಂಡಾದ ಮೇಲೆ ಅವರು ಪ್ರಾರ್ಥನೆ ಕೂತ್ಕೊಳ್ತಾರೆ. ಆಗ ನಮ್ಮ ಪ್ರಾರ್ಥನೆ ದೇವರು ಕೇಳಲ್ಲ. ಬಹಳ ಜನರು ಪ್ರೇಯರ್ ಬಂದ್ ಮಾಡಿದ್ರೆ ವಾಕ್ಯವನ್ನು ಕೇಳಿ, ಯಾರು? ಈ ಸುಳ್ಳು ಬೋಧಕರು, ಈ ಕಾಂಜಿ ಪಿಂಜಿ ಇರ್ತಾರಲ್ಲ, ಬೈಬಲ್ ಸ್ಟಡಿ ಮಾಡದೇ ಇರೋರು ಮತ್ತು ಸತ್ಯವನ್ನು ಗೊತ್ತಿಲ್ಲದವರು ಹೇಳಿರುವ ಬೋಧನೆಯನ್ನು ಕೇಳಿ ಪಾಪ ಚೆನ್ನಾಗಿ ಪ್ರಾರ್ಥನೆ ಮಾಡೋರು ಬಿಟ್ಬಿಟ್ಟಿದ್ದಾರೆ ಪ್ರೇಯರ್ ಮಾಡೋದನ್ನು. ಅಕ್ಕ, ನಾನು ರಾತ್ರಿ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೇನೆ, ದೇವರು ನನ್ನ ಪ್ರಾರ್ಥನೆ ಕೇಳ್ತಾನೆ, ಅವಾಗ ಮಾಡಿದ್ರೆ ಕೇಳ್ತಾನೆ ಅಂತ ಹೇಳ್ತಾರೆ. ಆದ್ರೆ ಬೈಬಲ್ ಅಲ್ಲಿ ಎಲ್ಲಾರಿದೆ? ನಾನು ಇದು ಹೇಳಿಬಿಟ್ಟಿದ್ದೀನಿ ಮುಂದೆ ಒಂದ್ಸಾರಿ, ದಯಮಾಡಿ ಕಳಿಸ್ಕೊತ್ರಿ. ಪ್ರಾರ್ಥನೆ ಮಾಡುವ ಸಮಯ ಬೈಬಲ್ ಪ್ರಕಾರವಾಗಿ ಆದಷ್ಟು ಜನ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅನ್ಯ ಜನಾಂಗದವರು ದಿನಕ್ಕೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾರೆ? ಅನ್ಯ ಜನಾಂಗದವರು, ಒಂದೇ ಅನ್ಯ ಜನಾಂಗ, ಕ್ರೈಸ್ತರು, ಮುಸ್ಲಿಮರು, ಯಹೂದರು ಬಿಟ್ಟು ಅನ್ಯ ಜನಾಂಗದವರು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾರೆ ದಿನಕ್ಕೆ? ಬೆಳಿಗ್ಗೆ ಸಾಯಂಕಾಲ 2 ಸಾರಿ. ಹೌದಾ? ಅನ್ಯ ಜನಾಂಗಗಳು ಬೆಳಿಗ್ಗೆ ಸಾಯಂಕಾಲ ಮಾಡ್ತಾರೆ. ಅನ್ಯ ಜನಾಂಗಗಳು ಯಾರು ಬಿಟ್ಟು? ಕ್ರಿಶ್ಚಿಯನ್, ಯಹೂದಿ, ಮುಸ್ಲಿಮರು ಬಿಟ್ಟು 2 ಸಾರಿ ಪ್ರಾರ್ಥನೆ ಮಾಡ್ತಾರೆ. ಅದು ನಮಗೆಲ್ಲ ಗೊತ್ತಿದೆ. ಬೆಳಗಿನ ಜಾವದಲ್ಲಿ ಮಾಡ್ತಾರೆ, ಅವರು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಮತ್ತು ಸಂಧ್ಯಾ ವೇಳೆಯಲ್ಲಿ ಮಾಡ್ತಾರೆ. ಆದ್ರೆ ಯಹೂದ್ಯರು ಎಷ್ಟು ಸಾರಿ ಮಾಡ್ತಾರೆ ಪ್ರಾರ್ಥನೆ? ಯಹೂದ್ಯರು ಎಷ್ಟು ಸಾರಿ ಮಾಡ್ತಾರೆ? 7 ಸಾರಿ. ವೆರಿ ಗುಡ್. ಮತ್ತು ಪ್ರಯತ್ನ ಮಾಡಿ, ತೊಂದರೆ ಇಲ್ಲ. ಯಹೂದ್ಯರು ಮಾಡೋದು ಪ್ರಾರ್ಥನೆ ದಿನಕ್ಕೆ 3 ಆವರ್ತಿ ಮಾಡ್ತಾರೆ. ಎಲ್ಲ ಹೇಳ್ತಿರಲ್ವಯ್ಯ? ಅದು ದಾನಿಯೇಲ್ ಪುಸ್ತಕದಲ್ಲಿ
ಗಂಭೀರವಾಗಿರ್ತಿರಲ್ವೇ? ದಾನಿಯೇಲನು ಗಮನಿಸಿರ್ತಾರೆ. ದಾನಿಯೇಲನ ಪುಸ್ತಕದಲ್ಲಿ ಅದನ್ನು ನಾವು ನೋಡ್ತೇವೆ. ದಾನಿಯೇಲನ ಪುಸ್ತಕ ಅಧ್ಯಾಯ 6:13. ಆಗ ಅರಸನಿಗೆ ಈ ಕುತಂತ್ರ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅರಸನಿಗೆ ಹೋಗಿ ತಿಳಿಸ್ತಾರೆ, ಅರಸನೇ, ಒಡೆಯನೇ, ನೀನು ಶಾಸನ ಮಾಡುವ ಶಾಸನಕ್ಕೆ ವಿರೋಧವಾಗಿ ನೀನು ಆಯ್ಕೆ ಮಾಡಿರ್ತಕ್ಕಂಥ ಆ ದಾಸತ್ವದಲ್ಲಿರಲ್ಲ, ಯಾರು ಆ ದಾಸನಾದ, ಆ ಸೆರೆಯಲ್ಲಿದ್ದವನು ಯಾರು, ಆ ದಾಸನಾದ ದಾನಿಯೇಲನು ದಿನಕ್ಕೆ ನಿನ್ನ ಮಾತನ್ನು ಕೇಳದೆ, ನಿನ್ನ ಮಾತಿಗೆ ಅಧೀನನಾಗದೆ ಆತನೇನು ಮಾಡ್ತಾ ಇದ್ದಾನೆ, ತನ್ನ ದೇವರಾದ ಕರ್ತನಿಗೆ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಎಲ್ಲರೂ ಹೇಳ್ತಿರಲ್ವ? ಎಷ್ಟು ಆವರ್ತಿ? 3 ಆವರ್ತಿ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಜೀಸಸ್, ಎಲ್ಲರ ಸಹಾಯಕ್ಕಾಗಿ. ಕರ್ತನ ನಾಮಕ್ಕೆ ಮಹಿಮುಂಟಾಗಲಿ ಕರ್ತನೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ 3 ಆವರ್ತಿ ಪ್ರಾರ್ಥನೆ. ಅನ್ಯ ಜನಾಂಗದವರು ದಿನಕ್ಕೆ 2 ಆವರ್ತಿ ಮಾಡ್ತಾರೆ, ಸಂತೋಷ. ಮತ್ತು ಕೆಲವು ಜನರು ವಾರಕ್ಕೆ 1 ಸಾರಿ ಚರ್ಚ್ಗೆ ಹೋಗಿದ್ದಾಗ ಮಾಡ್ತಾರೆ. ಕೆಲವು ಜನರು ಕ್ರಿಸ್ಮಸ್ ಅಥವಾ ಈಸ್ಟರ್ ಹೋಗಿದ್ದಾಗೆ ಮಾಡ್ತಾರೆ. ಕೆಲವು ಜನರು ಯಾರಾದ್ರೆ ಸತ್ತೋಗಿರೋದಾದ್ರೆ ಅವರ ಮನೆಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿರುವಾಗ ಅವರು ಸ್ತೋತ್ರ ಮಾಡ್ತಾರೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ವೇ? ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕಾಗಿ ದಯಮಾಡಿ ಎಲ್ಲರೂ ಗಮನಿಸ್ತೀರಿ. ಹಲ್ಲೆಲೂಯಾ, ಎಲ್ಲ ಹೇಳಿದ್ರಲ್ವಯ್ಯ. ಈಗ ಯೆಹೂದ್ಯರು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾರೆ, ಕಟ್ಟುನಿಟ್ಟಾಗಿ. ಯಾರು? ದೇವರಿಗೆ ಸಮರ್ಪಿಸಿರುವ ಸೇವಕರು ದಿನಕ್ಕೆ 3 ಆವರ್ತಿ. ಯಾವಾಗ ಮಾಡ್ತಾರೆ? ಮುಂಜಾನೆಯು ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ, ಮಧ್ಯಾಹ್ನವು ಸೂರ್ಯ ತಲೆ ಮೇಲೆ ಬಂದಿರುವಾಗ, ಅವ್ರಿಗೇನ ಟೈಮ್ ಗೊತ್ತಿರೋದು, ಸೂರ್ಯ ತಲೆ ಮೇಲೆ ಬಂದಿರುವಾಗ, ಸಾಯಂಕಾಲವು ಸೂರ್ಯ ಮುಳುಗುವ ವೇಳೆ, ಅಸ್ತಮಿಸಿದ ನಂತರ, ಮುಳುಗುವ ವೇಳೆ ಅಸ್ತಮಿಸಿದ ನಂತರ. ಎಲ್ಲ ಹೇಳ್ತಾರಲ್ವಯ್ಯ? ಈಗ ನಾವು ಆ ಸಂಗತಿನ ಗಮನಿಸೋಣ. ಇದು ಯೆಹೂದ್ಯರು ಮಾಡತಕ್ಕಂಥ ಪ್ರಾರ್ಥನೆ. ಆದರೆ ಕ್ರೈಸ್ತವರಿಗೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದಾನೆ? ಅಲ್ಲ, ಕ್ರೈಸ್ತವರಿಗೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಬೈಬಲ್ ಪ್ರಕಾರವಾಗಿ? 7 ಸಾರಿ. ಅದು ಹಳೆ ಒಡಂಬಡಿಕೆ. ವೆರಿ ಗುಡ್, ವೆರಿ ಗುಡ್. ಬೈಬಲ್ ಹೇಳ್ತಾ ಇದೆ, ಲೂಕಾಸ್ ವಾರ್ತೆ 18ನೇ ಅಧ್ಯಾಯ 1ನೇ ವಚನದಲ್ಲಿ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತೀರಿ ಎಂಬುದಾಗಿ ಹೇಳಿದಾನೆ. ಟೈಮ್ ಏನಿದೆ ನಮ್ದು? ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸಿರಿ ಅಂದ್ರೆ ಅರ್ಥ ಏನು? 24/7 ಯಾವಾಗಲೂ ನೀವು ದೇವರನ್ನು ಕಾಲ್ ಮಾಡಿದ್ರೆ, ದಯಮಾಡಿ ಎಲ್ಲರೂ ಈ ವಾಕ್ಯವನ್ನು ಗಮನಿಸ್ತೀರಿ, ಅಲ್ಲಿ ಮಿಸ್ ಆಗಬೇಡ್ರಿ. ಯಾವಾಗಲೂ ಕಾಲ್ ಮಾಡಿದ್ರೆ ಏನಾಗ್ತದೆ? ಆತನ ಪ್ರಾರ್ಥನೆಯನ್ನು ಕೇಳ್ತಾನೆ. ನಾನು ಇದನ್ನು ಯೇಸು ಯಾಕೆ ಇಂಥ ಒಂದು ಒಳ್ಳೆ ನೀತಿಯನ್ನು ತಂದು ಕೊಟ್ಟಿದ್ದಾನೆ? ಯಾಕೆಂದ್ರೆ ಈಗ ನಾನು ಮಧ್ಯಾಹ್ನನೇ ಫೋನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ಬೆಳಗ್ಗೆನೆ ಇನ್ನು ಕತ್ತಲಿರುವಾಗಲೇ ಫೋನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಪ್ರೈಸ್ ಲಾರ್ಡ್ ಜೀಸಸ್, ಇನ್ನು ಕತ್ತಲಿರುವಾಗಲೇ ಫೋನ್ ಅಟೆಂಡ್ ಮಾಡ್ತೀನಿ ಎಂಬುದಾಗಿ ಹೇಳಿದ್ರೆ ಎಲ್ಲರೂ ಹೇಳ್ತಿರಲ್ವಯ್ಯ? ಫೋನ್ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗ್ತಿತ್ತು? ಬಹಳ ಕಷ್ಟ ಆಗ್ತಿತ್ತು. ಯಾಕಂದ್ರೆ ಈಗ ಮಧ್ಯಾಹ್ನ ಆಕ್ಸಿಡೆಂಟ್ ಆಯ್ತು, ಫೋನ್ ಮಾಡ್ಬೇಕು ದೇವ್ರ ಕರ್ತನೆ ಸಹಾಯ ಮಾಡಿದ್ರೆ, ಇಲ್ಲ ಈಗ ದೇವ್ರು ಬಿಸಿ ಇದ್ದಾರೆ, ನೀನು 1 ಗಂಟೆ ನಂತರ ಫೋನ್ ಮಾಡಿದ್ರೆ ಹೆಂಗಿರ್ತದೆ? ಕಷ್ಟ ಆಗಲ್ಲ? ಗಂಭೀರವಾಗಿ ಹೇಳ್ತಿರಲ್ಲ? ಪ್ರೈಸ್ ಲಾರ್ಡ್, ವೆರಿ ಗುಡ್. ಇವತ್ತು ಸಹೋದರನು ಕೇಳಿರುವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ. ಪ್ರಾರ್ಥನೆಯ ಸಮಯ ಯಾವುದು ಅಂತೇಳಿ ಸ್ಟಾರ್ಟ್ ಆಯ್ತು. ಪ್ರೈಸ್ ಲಾರ್ಡ್ ಜೀಸಸ್. ಪ್ರಾರ್ಥನೆಯ ಸಮಯ ಯಾವುದು? ಹೇಗೆ? ಪ್ರೈಸ್ ಲಾರ್ಡ್. ಶಾಲೋಮ್. ವೆರಿ ಗುಡ್, ಎಕ್ಸಿಲೆಂಟ್. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಬ್ರದರ್. ಮೋಸ್ಟ್ ವೆಲ್ಕಮ್ ಫಾರ್ ಯು. ಎಲ್ಲರೂ ಹೇಳ್ತಿರಲ್ವಯ್ಯ? ಇವತ್ತು ಪ್ರಾರ್ಥನಾ ಸಮಯ. ನಮ್ಮ ಕೆಲವ ಒಳ್ಳೆ ಬೈಬಲ್ ಸ್ಟೂಡೆಂಟ್ಸ್ ಬರ್ತಾ ಇದಾರೆ ಈಗ ಪ್ರಾರ್ಥನೆಗೆ, ಒಳ್ಳೆ ಪ್ರಶ್ನೆ ಕೇಳ್ತಾ ಇದಾರೆ. ಐ ಲವ್ ದಿಸ್ ಗಾಯ್, ಈಸ್ ಅ ಯಂಗ್ ಗಾಯ್, ಈಸ್ ಆಸ್ಕ್, ಹಿ ಹ್ಯಾಡ್ ಆಸ್ಕ್ಡ್ ಅ ವಂಡರ್ಫುಲ್ ಕ್ವಶನ್. ನಿನ್ನೆ ಒಳ್ಳೆ ಕ್ವಶನ್ ಕೇಳಿದ್ರು. ನಾಳೆ ಇಂಥ ಸಣ್ಣ ಹುಡುಗರು ಇಂಥ ಕ್ವಶನ್. ವೆರಿ ಗುಡ್. ಯು ಸ್ಯಾಟಿಸ್ಫೈಡ್ ನೋ? ಓಕೆ, ವೆರಿ ಗುಡ್. ಅದಕ್ಕೆ ಬಂದಿದ್ದಾರೆ ಇವತ್ತು. ಹಲ್ಲೆಲೂಯಾ. ನಿನ್ನೆ ಅವ್ರು ಕೇಳಿದ್ರು, ಪ್ರಾರ್ಥನೆ ಮಾಡುವ ಪರ್ಟಿಕ್ಯುಲರ್ ಸಮಯ ಏನಾರು ಇದೆ ಅಂತ ಕೇಳಿದ್ರು ನಮ್ಮ ಟೆಕ್ನಿಷಿಯನ್ ಅವರು. ಯಾರು? ತಜ್ಞರು, ವಿಶೇಷ ತಜ್ಞರು, ರಕ್ತದ ತಜ್ಞರು, ರಕ್ತ ತಪಾಸಣೆ ತಜ್ಞರು. ಹಾಗೆ ಈಗ ಪ್ರಾರ್ಥನೆ ಮಾಡುವ ವಿಶೇಷ ಸಮಯ ಏನಾರಿದೆಯಾ? ಖಂಡಿತವಾಗಿದೆ, ಸಮಯ ಇದೆ. ಮೊದಲು ಹೇಳಿದೆ ನಾನು, ಅನ್ಯರು, ಕ್ರೈಸ್ತರು, ಮುಸ್ಲಿಮರು ಮತ್ತು
ಯಹೂದ್ಯರು ಬಿಟ್ಟು ಅನ್ಯರು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದ್ರು? ಅನ್ಯರು ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ತಾರೆ? ಕ್ರೈಸ್ತವರು, ಹಿಂದೂ ಮತ್ತು ಮುಸ್ಲಿಂ ಬಿಟ್ಟು, ಹಿಂದೂ ಅಲ್ಲ, ಕ್ರೈಸ್ತರು, ಯಹೂದಿಗಳು ಮತ್ತು ಮುಸ್ಲಿಮರು ಬಿಟ್ಟು ಅನ್ಯರು ಎಷ್ಟು ಸಾರಿ ಮಾಡ್ತಾರೆ ದಿನಕ್ಕೆ ಪ್ರಾರ್ಥನೆ? 2 ಸಾರಿ, ಬೆಳಿಗ್ಗೆ ಸಂಜೆಗೆ. ಹೌದಾ? ಆಮೇಲೆ ಯಹೂದ್ಯರು ಎಷ್ಟು ಸಾರಿ ಮಾಡ್ತಾರೆ ಪ್ರಾರ್ಥನೆ ದಿನಕ್ಕೆ? 5 ಸಾರಿ. ವೆರಿ ಗುಡ್. ಇದು ನೀವು ಓಕೆ, ಅವ್ರ ಕ್ಲಾಸ್ ನಲ್ಲಿ ಇದ್ರಿ. ವೆರಿ ಗುಡ್. 5 ಸಾರಿ ಮಾಡ್ತಾರೆ ಎಂಬುದಾಗಿ ಕೆಲವು ಜನ ತಿಳ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಯಹೂದ್ಯರು ದಿನಕ್ಕೆ 3 ಸಾರಿ ಮಾಡ್ತಾರೆ. ದಾನಿಯೇಲ ಪುಸ್ತಕ ಬೇಗನೆ ನೋಟ್ ಮಾಡ್ಕೊಡ್ರಿ. ಯಾಕಂದ್ರೆ ಒಳ್ಳೆ ಹುಡುಗ, ನನಗೆ ಬಹಳ ಖುಷಿ ಆಯ್ತು. ಒಳ್ಳೆ ಪ್ರಶ್ನೆ ಕೇಳ್ತಾ ಇದಾರೆ. ನನ್ನ ಟ್ರೈನಿಂಗ್ ಸೆಂಟರ್ ಅಲ್ಲಿ ಇರತಕ್ಕಂಥ ಎಲ್ಲಾ ಟ್ರೈನಿಂಗ್ ಅವರು ತಗೊಳ್ತಾ ಇದಾರೆ. ಗಾಡ್ ಬ್ಲೆಸ್ ಯು ಬ್ರದರ್. ದಾನಿಯೇಲ ಪುಸ್ತಕ 6ನೇ ಅಧ್ಯಾಯ 13ನೇ ವಚನ. ಎಷ್ಟನೇ ಅಧ್ಯಾಯ? 6ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳಲಾಗಿದೆ, ದಾನಿಯೇಲನ ವಿರೋಧಿಗಳು ಏನ್ ಮಾಡ್ತಾರೆ? ಅರಸನ ಕಡೆ ಹೋಗ್ತಾರೆ. ಅರಸನ ಕಡೆ ಏನ್ ಹೇಳ್ತಾರೆ ಗೊತ್ತಿದೆ? ಅರಸನಿಗೆ ಏನ್ ಹೇಳ್ತಾರೆ? ಅರಸನೇ, ಈ ದಾನಿಯೇಲನು ನೀನು ಹೇಳಿರುವ ಶಾಸನಕ್ಕೆ ಅಡ್ಡ ಬೆಳೆದೆ, ಅದಕ್ಕೆ ಶರಣನಾಗದೆ, ವಿಧೇಯನಾಗದೆ, ನಿನಗೆ ವಿರೋಧವಾಗಿ ಹಲ್ಲೆಲೂಯಾ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಬ್ರದರ್. ಅಂಗಡಿ ತಂದು ಕೊಡೋಣ. ಹಲ್ಲೆಲೂಯಾ. 6ನೇ ಅಧ್ಯಾಯ 13ನೇ ವಚನ. ದಾನಿಯೇಲನು ಎದುರು ಬಿಟ್ಟು ಯಹೂದ್ಯರು ದಿನಕ್ಕೆ 3 ಆವರ್ತಿ ಮಾಡ್ತಾರೆ. ಯಾವಾಗ ಮಾಡ್ತಾರೆ? ಮೊದಲನೇದಾಗಿ ಯಾವಾಗ ಮಾಡ್ತಾರೆ? ಸೂರ್ಯೋದಯಕ್ಕಿಂತ ಮುಂಚೆ. ಅರ್ಥ ಆಯ್ತಾ? 3 ಗಂಟೆ 4 ಗಂಟೆಗಲ್ಲ, ಅಲ್ಲಿ ಹೋಗ್ಬೇಡ್ರಿ, 3 ಗಂಟೆಗೆ ಹೋಗ್ಬೇಡ್ರಿ. ಸೂರ್ಯೋದಯಕ್ಕಿಂತ ಮುಂಚೆ ಅಂದ್ರೆ 1 ತಾಸು ಮುಂಚೆ ತಗೊಳ್ಳಿ. ಕ್ಲಿಯರ್? ಆಮೇಲೆ ಮಧ್ಯಾಹ್ನ ಮಾಡ್ತಾರೆ, ಸೂರ್ಯ ತಲೆ ಮೇಲೆ ಬಂದಾಗ. ಅವ್ರಿಗೆ ಟೈಮಿಂಗ್ ಇರೋದಿಲ್ಲ, ಗೊತ್ತಿರೋದಿಲ್ಲ ಪಾಪ. ಆಮೇಲೆ ಸಂಧ್ಯಾದಲ್ಲಿ ಸೂರ್ಯನ ಮುಳುಗಿದ ನಂತರ ಅವರು ಲೇಟ್ ನೈಟ್ ಅಲ್ಲಿ ಪ್ರೇಯರ್ ಮಾಡ್ತಾರೆ. ಅಂದ್ರೆ ಅವರೆಲ್ಲ ಊಟ ಗೀಟ ಮಾಡ್ಕೊಂಡು ಹೋಗುವಾಗ ಅಲ್ಲಿ ಹೋಗಿದ ನಂತರ ಅವ್ರು ಪ್ರೇಯರ್ ಮಾಡ್ಕೊಳ್ತಾರೆ. ಊಟ ಮಾಡುವಾಗ ಪ್ರೇಯರ್ ಮಾಡ್ತಾರೆ, ಆದ್ರೆ ಊಟ ಮಾಡಿ ಹೋಗುವಾಗ ಮಲಗುವಕ್ಕಿಂತ ಮುಂಚೆ ಅವ್ರು ಪ್ರೇಯರ್ ಮಾಡ್ತಾರೆ. ಎಲ್ಲರೂ ಹೇಳ್ತಿರಲ್ವ? ಹೆಸರಿಗೆ ಅರ್ಥ ಆಯ್ತು. ಅಂದ್ರೆ ಯಹೂದ್ಯರು ಎಷ್ಟು ಸಾರಿ ಮಾಡ್ತಾರೆ ದಿನಕ್ಕೆ? ಆದ್ರೆ ಕ್ರೈಸ್ತವರು ಎಷ್ಟು ಸಾರಿ ಮಾಡಬೇಕು? ಹ್ಯಾಂಗ್ ಆನ್ ಎಷ್ಟು ಸಾರಿ ಮಾಡಬೇಕು? ಬೈಬಲ್ ಹೇಳ್ತಾ ಇದೆ, ಯೇಸು ಹೇಳ್ತಾನೆ, ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರಿ. ಲೂಕಾಸ್ ಸುವಾರ್ತೆ 18:1. ಅದಕ್ಕೆ 24/7 ಅಂತಾರೆ. ಅದಕ್ಕೆ ಏನಂತಾರೆ? ಲೂಕಾಸ್ ಸುವಾರ್ತೆ 18:1. ಅಂದ್ರೆ ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರಲು ಈ ಉಪಮಾನವನ್ನು ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರು. ಎಲ್ಲರೂ ಕೈಗಳು ತಡ್ತೀವ್ರು ನೋಡ್ಸಿರಿ. ಹೊಸ ಯುವಕರು ಎಷ್ಟು ಆಸಕ್ತಿಯಿಂದ ಬರ್ತಾ ಇದಾರೆ. ನಾನು ಒಂದು ಮಾತು ಕೇಳಿದ್ದೇನೆ, ಇವರಿಗೆ ವಾಕ್ಯದ ರುಚಿ ತಾಗಿಬಿಟ್ಟಿದೆ. ಇನ್ನು ಇವರು ಪರಲೋಕದ ಮನ್ನಾ ತಿಂತಾ ಇದಾರೆ. ಈಗ ನಾವು ಹುಲ್ಲು ಮತ್ತು ಈಗ ಏನು ಕಚರ ಮತ್ತು ಹಳಿಸಿದ್ದು ತಿನ್ನಾಕ ನಮಗೆ ಇಷ್ಟ ಇಲ್ಲ ಅಂತೇಳಿ ಇವರು ಫ್ರೆಶ್ ತಿನ್ನಾಕ ಬರ್ತಾ ಇದಾರೆ. ಹಲ್ಲೆಲೂಯಾ. ಅಂದ್ರೆ ಇದರ ಅರ್ಥ ಏನ್ ಗೊತ್ತಿದೆ? ನೀವು ನಿಜವಾಗಲೂ ದೇವರಿಂದ ಹುಟ್ಟಿದ ಮಕ್ಕಳಾಗಿರೋದ್ರಿಂದ ಆ ದಾಹ, ಆ ಹಸು ಇದೆ ನಿಮಗೆ. ಹೇಳ್ರಿ, ನೀವು ಯಾರು ದೇವರ ಮಕ್ಕಳು ಅಂತೇಳಿ ಆ ಹಸು ಇರ್ತದೆ. ದೇವರ ಮಕ್ಕಳಾಗಿ ಹುಟ್ಟದೇ ಇದ್ದವ್ರಿಗೆ ಆ ಹಸು ಇರುವುದಿಲ್ಲ. ಒಳ್ಳೆ ಪ್ರಶ್ನೆಗಳಿದೆ. ಬ್ರದರ್, ಯು ಆರ್ ಯೂಸಿಂಗ್ ಮೀ ಲಾಟ್. ನೀನು ಫೀ ಕೊಡ್ಬೇಕಾಗ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಐ ಲವ್ ಯುವರ್ ಕ್ವಶನ್ಸ್. ಯಾಕಂದ್ರೆ ಪಾಸ್ಟರ್ ಒಂದು ಫಿಕ್ಸ್ ಪ್ರೇಯರ್ ಐತೆ, ಪ್ರಾರ್ಥನೆ ಮಾಡೋ ಟೈಮ್ ಐತೆ ಅಂತ ಕೇಳ್ದ. ನಾನು ನಿನ್ನೆ ಅವಸರವಾಗಿ ಒಂದು ಟೈಮನ್ನು ಹೇಳಿದೆ. ನಾನು ಬೆಳಗಿನ ಜಾವದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಮಾಡಲೇಬೇಕು ಅಂತ ಹೇಳಿದೆ. ಆಮೇಲೆ ಯೇಸು ಕ್ರಿಸ್ತರು ಏನ್ ಹೇಳಿದೆ? ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದೆ. ಅಂದ್ರೆ 24/7 ಅಂದ್ರೆ ಯಾವಾಗಲೂ ಪ್ರಾರ್ಥನೆ. ಅದು ಇದಕ್ಕೆ ಹೇಳಿದೆ ನೋಡಿ ಹೆಂಗಿದೆ ಲೂಕಾಸ್ ಸುವಾರ್ತೆ 8:18 ನಾನು ಹೇಳ್ತೇನೆ. ಯೇಸು ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಲು ಈ ಉಪಮಾನವನ್ನು ಹೇಳಿದ. ಅಂದ್ರೆ ಅರ್ಥ ಏನ್ರಿ? ಎಲ್ಲರಿಗೂ ಎಲ್ಲಿ ಬೇಸರ ಬರ್ತದ್ರಿ? ಹಲೋ, ಹಾಡು ಆಡೋದ್ರಲ್ಲಿ ಬೇಸರ ಬರೋದಿಲ್ಲ ಅವ್ರಿಗೆ. ಪ್ರೇಯರ್ ಮಾಡ್ಬೇಕಂದ್ರೆ ಅಣ್ಣ ನಿದ್ರಬೋಲಣ್ಣ, ಪ್ರೇಯರ್ ಮಾಡಿದ್ರೆ ಅಯ್ಯೋ 4 ಜಪಕನ್ನ, ಅಯ್ಯೋ ಅಣ್ಣ 4 ಜಪಕನ್ನ ಪ್ರಾರ್ಥನೆ ಬನ್ನಿ ಕೊಟ್ಲಾಡ ಮಂಜೆ ಪಂಡಿ ನಮ್ ಕಾಲನಿ ಕೈ ಹಚ್ಚಾನೇನೋಣ ಅಂತ ಹೋಗ್ತೀವಿ ನಾವು. ಹೌದಾ? ನಮ್ ಕಾಲನಿ ಕೈ ಹಚ್ಚಾನ ಬೇರೆ ಕಾಲನಿ ಅಂತೇಳಿ ಏನ್ ನಿಲ್ಲಿ ಹೋಗ್ತಾರ. ಹೌದಾ? ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ಎಷ್ಟನಿಗೆ ಅರ್ಥ ಆಯ್ತು? ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಿ. ನಾನು ಇದನ್ನು ಮಾಡಿರುವಾಗ ಒಂದ್ ದಿವಸ ಏನಾಯ್ತು, ಯಾರಿಗೂ ಗೊತ್ತಿಲ್ಲ ಕೆಲವು ಜನರಿಗೆ. 24/7 ನಲ್ಲಿ ವರ್ಕ್ ಮಾಡೋರು ಯಾವ್ಯಾವ ಡಿಪಾರ್ಟ್ಮೆಂಟ್ ರೀ? ಪೊಲೀಸ್. ಯಾಕಂದ್ರೆ ಹಾಸ್ಪಿಟಲ್ ಅವರ, ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಸ್ಪಿಟಲ್ ಅವರ. ಅಗ್ನಿಶಾಮಕದವರು 24/7 ನಲ್ಲಿ ಕೆಲಸ. ಅಂದ್ರೆ ವಾರದ 7 ದಿನ 24 ತಾಸು ಆಕ್ಟಿವ್ ಸಕ್ರಿಯವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಅಗ್ನಿಶಾಮಕ ದಳದವರು ಮತ್ತು ಅಗ್ನಿಶಾಮಕ ದಳದವರು ಮತ್ತು ಮತ್ತೊಂದು ಹೇಳಿದ್ರೆ ವೈದ್ಯಕೀಯ. ಅದು ಹಂಗೆ ಹೇಳ್ರಿ, ನನಗೆ ಕನ್ನಡ ಶಬ್ದ ಅಚ್ಚ ಕನ್ನಡ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ
ನಂಗೆ ಕನ್ನಡ ಕಲ್ಸ್ಕೊಡ್ರಿ. ವೈದ್ಯಕೀಯ ವೈದ್ಯ ಇಲಾಖೆ ಅಂತಾರೆ ಅದಕ್ಕೆ. ಅದನ್ನ ಹೇಳ್ಕೊಡ್ರಿ ನನಗೆ, ವೈದ್ಯದ ಇಲಾಖೆ. ಅವಾಗ ಕೆಲವು ಜನರು ಗೊತ್ತಿಲ್ಲ ಅದು. ನಾ ಹೇಳಿದೆ, ಏನ್ರಿ ಸಿಸ್ಟರ್ ದವಾಖಾನೆ ಹೋಗಿಲ್ಲ? ಇಲ್ರಿ ಇವತ್ತು ಸಂಡೇ ಅಲ್ಲ, ಅದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು. ನಿಮ್ಗೆ ಯಾರು ಹೇಳಿದ್ರು? ಇಲ್ಲ ಸಂಡೇ ಆಫ್ ಅಲ್ಲ ಅಂತ. ಇಲ್ಲ ಸಂಡೇ ಆಫ್ ಇಲ್ಲ, ಹೋಗಿ ಬರಂತ. ಮತ್ತು ಮೊನ್ನೆ ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದಿದೆ. ಥ್ಯಾಂಕ್ ಯು ಬ್ರದರ್. ಅಣ್ಣ ಏನಾಯ್ತಮ್ಮ, ಅಡ್ಮಿಟ್ ಮಾಡ್ಕೊಂಡಿಲ್ಲ? ಇಲ್ಲ ಅಣ್ಣ, ಇಲ್ಲ ಯಾರು ಡಾಕ್ಟರ್ ಇಲ್ಲಂತೆ, ಅದಕ್ಕೆ ನಂಗೆ ವಾಪಸ್ ಕಳಿಸ್ತಾ ಇದ್ರೆ ಬಂದ ಮೇಲೆ ಹೇಳಿದ್ರು. ನಾ ಅಲ್ಲಿ ಇದ್ಕೊಂಡು ಫೋನ್ ಮಾಡಿ ಹೇಳ್ಬೇಕಲ್ಲ ಅಂತ ಹೇಳಿದೆ. ನಾ ಏನ್ ಹೇಳಿದೆ? ಅಲ್ಲಿ ಇದ್ಕೊಂಡು ಫೋನ್ ಮಾಡಿ, ಅಯ್ಯೋ ನಂಗೆ ಗೊತ್ತಿಲ್ಲ ಅಣ್ಣ ಅಂತಿದ್ರು. ನೆಕ್ಸ್ಟ್ ದಿವಸ ಅವ್ರು ಹೋಗಿದ್ರು. ಯಾರು? ನಮ್ಮ ಸಹೋದರಿ ಅವರು ಹೋಗಿದ್ರು. ಅಲ್ಲಿಂದ ಇಲ್ಲಿ ಯಾರು ಡಾಕ್ಟರ್ ಇಲ್ಲ, ಯಾಕಂದ್ರೆ ಈಗ ಹಬ್ಬ ಇದೆ, ಎಲ್ಲರೂ ಬಿಸಿ ಇದ್ದಾರೆ. ಈಗ ಈ ಹಬ್ಬಗಳಾದ್ಮೇಲೆ, ಹಬ್ಬ ಹುಣ್ಣಿಮೆಗಳಾದ್ಮೇಲೆ 4 ದಿವಸ ಬಿಟ್ಟು ಬಾ, ನೀನು ಟೈಫಾಯ್ಡ್ ಫುಲ್ ಆಗಿದ್ಮೇಲೆ ಆಮೇಲೆ ನೀನು ಸಾಯುವಾಗ ಬಾ ಅಂತ ಹೇಳಿದ್ರು. ಅವಾಗ ಪಾಪ ಅವರು ಮತ್ತು 2ನೇ ದಿವಸ ಮತ್ತು ಸೀರಿಯಸ್ ಆದ್ರು. ಅವರು ನಿಲ್ಲಾಗ್ತಾ ಇಲ್ಲ. ಮತ್ತೆ ಹೋಗಿದ್ರು. ಅಲ್ಲಿಂದ ಅಣ್ಣ ಅವ್ ಕೇಳಿದ್ರೆ ನಮ್ಮ ಮನುಷ್ಯನ, ಯಾಕಂದ್ರೆ ನಮ್ಮ ಮನುಷ್ಯ ಆದ್ರೆ ಆ ಡಿಪಾರ್ಟ್ಮೆಂಟ್ ಇದ್ದಾಗ ನಮ್ಮ ಮನುಷ್ಯ ಆಗುದಿಲ್ಲ ಬ್ರದರ್, ಯಾಕಂದ್ರೆ ಡಿಪಾರ್ಟ್ಮೆಂಟ್ ಫೇವರ್ ಇರ್ಬೇಕಾಗ್ತದೆ ಕೆಲವು ಸಾರಿ. ಅವಾಗ ಹೋಗಿ ಪಾಪ ನಮ್ಮ ಸಹೋದರಿ ಕೇಳಿದ್ರು, ಅಯ್ಯ ಅಕ್ಕ ಪ್ರೈಸ್ ಲಾರ್ಡ್ ಅಕ್ಕ. ಅದ ಫೋನ್ ಮಾಡಿದ್ರು, ಹೊರಗೆ ಸಿಕ್ಕಿದ್ರೆ ಪ್ರೈಸ್ ಲಾರ್ಡ್ ಅಕ್ಕ 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 ಅಂತ ಹೇಳ್ತಾನೆ. ಈಗ ಒಳಗೆ ಬಂದ್ಮೇಲೆ ಏನೋ ಪರಿಚಯ ಇಲ್ಲದಂಗೆ, ಆಯ್ತು ಅಕ್ಕ ಯಾರಿಲ್ಲ, ನೀವು ಈಗ ಹೋಗ್ರಿ, ಆಮೇಲೆ ಡಾಕ್ಟರ್ ಬಂದ್ಮೇಲೆ ಬರ್ರಿ ಅಂತ ಅವ್ರು ಹೇಳಿದ್ರು. ನಾಳೆ ಆಯ್ತು ನಾ ಬರಾಕತ್ತೀನಿ ಅಂತ ಹೇಳಿದೆ. ಹಲ್ಲೆಲೂಯಾ. ಆಯ್ತು ನಾ ಬರಾಕತ್ತೀನಿ ಅಂತ ಹೇಳಿದ್ರೆ ಅವನು ಕೇಳಿದ, ಅಕ್ಕ ಅಣ್ಣನ್ ಬಿಲಿಸಿನವ, ಅಕ್ಕ ಅಣ್ಣನ್ ಕರ್ದಿ ಅಂದ್ರೆ ಯಾಕೆ ಕರ್ದಿ ಅಂದ್ರೆ ಕೇಳಿದ್ರು. ಅನ್ನ ಕರೆದು ಬಿಟ್ಟು ಅನ್ನ ಮತ್ ಬಿಡುದಿಲ್ಲ ಇಲ್ಲಿ, ನೀವ್ ಹೋಗು. ಅವ್ರು ಕರ್ದಿಯಾ? ಅಕ್ಕ ಇಲ್ಲಿ ಚೀಟಿ ಕೊಡಕ್ಕ, ನಾನು ಹೋಗಿ ಅಲ್ಲಿ ಹೇಳಿ ಬುಕಿಂಗ್ ಇದು ಅಡ್ಮಿಟ್ ಬರ್ಸ್ಕೊಂಡು ಮಧ್ಯಾಹ್ನ ಬಾ ಅಕ್ಕ ಅಂತೇಳಿ, ಆಮೇಲೆ ಅಣ್ಣಗ್ ಫೋನ್ ಮಾಡ್ಯಾಳ ಈಗ ಬರಬೇಡ ಅಂತೇಳಿ. ಹಲ್ಲೆಲೂಯಾ. ನಾ ಹೇಳಿದೆ, ಎಂತ ಹಬ್ಬಗಳಿರ್ಲಿ 24 ತಾಸು ಒಂದು ಡಾಕ್ಟರ್ ಅಲ್ಲಿ ಇರ್ತಾನೆ. ಅರ್ಥ ಆಯ್ತಾ? ಈಗ ಹಬ್ಬಕ್ಕೆ ನೀವು ಹೋಗಿದ್ರೆ ಅಂತ ಹೇಳಿದ್ರೆ ಒಂದು ರೋಗಿ ಬರ್ತಾನೆ. ಅವಾಗ ರೋಗಿ ಬಂದಾಗ ಇಲ್ಲ ಸುಟ್ಟಿ ಆಗಿರ್ಲಿ ಬಾ ಅಂದ್ರೆ ಆಗ್ತದ? ಆಗುದಿಲ್ಲ. ಈ ಗೌರ್ಮೆಂಟ್ ಎಲ್ಲಿಂದ ಕಲ್ತಿದೆ ಅಂದ್ರೆ ಆ ಗೌರ್ಮೆಂಟ್ ಇಂದ ಕಲ್ತಿದೆ ಅದು. ಯಾಕಂದ್ರೆ ಪರಲೋಕದ ಗೌರ್ಮೆಂಟ್ ಗೊತ್ತಿದೆ, ಯಾವ ಸಮಯದಲ್ಲಿ ಯಾರು ಬರ್ತಾರೆ ದೇವ್ರಿಗೆ ಗೊತ್ತಿದೆ. ಅದಕ್ಕೆ ಹೇಳ್ತಾನೆ, ಎಷ್ಟು ಹೇಳ್ತಾನೆ, ಬೇಸರಗೊಳ್ಳದೆ, ಮುಜುಗರ ಪಡದೆ ಯಾವಾಗ್ಲೂ ಕಾಲ್ ಮಾಡ್ರಿ. ಅನೇಕ ದೇವದೂತಗಳಲ್ಲಿ ಅಟೆಂಡ್ ಮಾಡ್ತೇವೆ ನಿಮ್ ಕಾಲ್ ಅನ್ನು. ಹಲ್ಲೆಲೂಯಾ. ಬಿಜಿ ಎಷ್ಟು ಜನ ಇದ್ರಿ ನೀವು? ಭಾರತ ಪ್ರಪಂಚದಲ್ಲಿ 7.5 ಬಿಲಿಯನ್ ಜನ ಇದ್ರಿ, ಹೌದಾ? ಅಲ್ಲಿ ನೀವು ಎಣಿಸ್ಲಿಕ್ಕೆ ಆಗುದಿಲ್ಲ, ನಕ್ಷತ್ರಗಳು ಎಣಿಸಿದಂಗೆ ಎಣಿಸ್ಲಿಕ್ಕೆ ಆಗುದಿಲ್ಲ, ಅಷ್ಟು ಬಿಲಿಯನ್ ದೇವದೂತರಲ್ಲೇ ಇದ್ದಾರೆ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಮಾಡಿದ್ರೆ 12 ಗಣ ಅಂದ್ರೆ 7,000 ಏಂಜಲ್ ಬರ್ತಾವಂತ ಒಂದು ನೀವು ಒಬ್ಬನ ಪ್ರಾರ್ಥನೆ ಮಾಡಿದ್ರೆ. ಹಲ್ಲೆಲೂಯಾ. ನೆನ್ಪಿಟ್ಕೋರಿ. ಅದಕ್ಕೆ ಹೇಳಿದ್ರೆ ಕಾಲ್ ಎನಿ ಟೈಮ್. ಬೇಸರ ಅಂದ್ರೆ ಫೋನ್ చేసి ಹೋದ, ಅಯ್ಯೋ ఇప్పుడు పోతే ಡಾಕ್ಟರ್ ಏಮನ್ಕೊಂಡ್ರು, ಈಗ ಹೋಗಿದ್ರೆ ಅಲ್ಲ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಬೇಸರಗೊಳ್ಳದೆ ಯಾವಾಗ ಪ್ರೇಯರ್ ಇಮಿಡಿಯೇಟ್ಲಿ ಅಟೆಂಡ್ ಆಗ್ತಾನೆ. ಇನ್ನೊಂದು ಕೇಳಿದ್ರೆ ಆಶ್ಚರ್ಯ ಪಡ್ತೀರಿ, ಆಶ್ಚರ್ಯ ಆಗ್ತೀರಿ ನೀವು. ಡು ಯು ವಾಂಟ್ ಟು ಅಸ್ಟಾನಿಶ್ಡ್? ಅದು ಕೇಳಿಕೊಳ್ಳಿ, ನನ್ನ ಹೃದಯ ಟಚ್ ಆಗಿದೆ. ನಿನ್ನ ಬಾಯಿಂದ ಶಬ್ದಗಳು ಬರ್ಲಿಕ್ಕೆ ಮುಂಚೆ, ನೀನು ಬೇಡ್ಲಿಕ್ಕೆ ಮುಂಚೆ ನಾನು ನಿನಗೆ ಉತ್ತರ ಕೊಡ್ತೇನೆ. Praise the Lord Jesus. Before you ask me, before you call me, I am with you, my Lord. Praise the Lord Jesus. ಬೆಂಕಿಯಲ್ಲಿ ಹಾಕಿದ್ದಾರೆ ಯಾರು? ಶಟ್ರಕ್ ಮೇಷಕನು. ಇನ್ನು ಅವೇದ ಪ್ರೇಯರ್ ಮಾಡಿಲ್ಲ ಅಲ್ಲೇ. Before his prayer, God is burning in the fire. Praise the Lord Jesus. ಎಲ್ಲರೂ ಕೈ ಹೊತ್ತು ಹೇಳ್ತಾರೆ ಎಲ್ಲರೂ. ಇನ್ನು ಶಟ್ರಕ್ ಮೇಷಕ ಬಂದು ಬೆಂಕಿನಲ್ಲಿ ಹೋಗಿಲ್ಲ, ಅದಕ್ಕಿಂತ ಮುಂಚೆನೆ ಪ್ರಾರ್ಥನಾದ ದೇವರು ಬೆಂಕಿಯಲ್ಲಿ ಅವರನ್ನು ಸ್ವಾಗತಿಸೋದಕ್ಕಾಗಿ ನಿಂತಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರು ನಮ್ಮ ದೇವರು. ಅದಕ್ಕಾಗಿ there is no fixed time, but one fixed time is there early in the morning. ಸೇವಕರೆಲ್ಲರೂ ಸೂರ್ಯೋದಯಕ್ಕಿಂತ ಮುಂಚೆ 1 ತಾಸು ದೇವರ ಸನ್ನಿಧಾನದಲ್ಲಿ ಸಮಯ ಕಳೀಲೇಬೇಕು ಅನ್ನೋದಿದೆ. ಸೇವಕರೆಲ್ಲರೂ ಸೇವೆ ಮಾಡಲಿಕ್ಕೆ ಸಮರ್ಪಣೆ ಮಾಡಿದ್ರು ಕನಿಷ್ಠವೇ. ಮತ್ತು ವಿಶ್ವಾಸಿಗಳು, ನಮ್ಮ ಸೇವಕರು ವಿಶ್ವಾಸಿಗಳು 1 ಗಳಿಗೆ ಆದರೂ ಎಚ್ಚರಿಕೆಯಿಂದ ಪ್ರಾರ್ಥನೆ ಯಾಕೆ ಹೇಳಿದಾನೆ? ಎಚ್ಚರಿಕೆ ಯಾವಾಗ ಇರುದು ನಮ್ಗೆ? ಬೆಳಿಗ್ಗೆನೆ ಪ್ರಾಬ್ಲಮ್. ನನಗೆ ಅನ್ನ ಎಪ್ಪಡని చెప్పన్న ರಾತ್ರಿ మేము ಅನ್ನ ಯಾವಾಗ ಹೇಳಣ್ಣ, ಯಾವಾಗ 12 ಗಂಟೆ ನಂತರ ಹೇಳಿ ಬೇಜಾರ, ಯಾಕಂದ್ರೆ ನಮ್ಗೆ ನಿಧಿ ಬರೋದು, ಅವಾಗೆಲ್ಲ ನಾವು ವಿಡಿಯೋ ನೋಡ್ತಾ ಇರ್ತೀವಿ, ಹೌದಾ? ಆದ್ರೆ ಬೆಳಿಗ್ಗೆ ಅಂದ್ರೆ ಅನ್ನ, ಬೆಳಿಗ್ಗೆ ಅಂದ್ರೆ ನಂಗೆ ಕಾಣುದಿಲ್ಲ ಅವರು ಎಲ್ಲ ಹೇಳ್ತಿರಲ್ವ. ಈಗ ಹೇಳಿ,
ನೆಕ್ಸ್ಟ್ ಈಗ ನಾ ಹೇಳಿದೆ, ಅವಾಗ ಏನಾಯ್ತು, ಸಿಸ್ಟರ್ ಹೇಳಿದೆ, ಅಣ್ಣ ಮತ್ತೆ ಸಿಸ್ಟರ್ ಬಂದ್ಕೊಳ್ಳಿ, ಅಣ್ಣ ಅವ್ರು ಅಡ್ಮಿಟ್ ಮಾಡಿ, ಇಲ್ಲ ಚೀಟಿ ತಗೊಂಡು ಮಾತು ಹೇಳೋಂಗ ಅಂತ ಹೇಳಿದೆ, ಫೋನ್ ಮಾಡಿ ಅಂತ ಹೇಳಿದೆ. ಹೇಳಿಗೆ ದೇವ್ರ ದಯಿಂದ ನನ್ನ ಈ ಆ ಕ್ರಿಯೆ ಮಾಡದಂತೆ ನಮ್ಮ ಸಹೋದರು ತಜ್ಞರು, ವಿಶೇಷ ತಜ್ಞರು ಬಂದು ಏನ್ ಮಾಡಿದ್ರು, ವಿಶೇಷ ತಜ್ಞರು ಬಂದು ಆ ಸಹೋದರಿ ಚೀಟಿ ತಗೊಂಡೋಗಿ ಅವರಿಗೆ ಅಲ್ಲಿಂದ ಸಲಹೆ ಏರಿಸಿದ್ರು. ಹಲ್ಲೆಲೂಯಾ. ಆ ಸಮಯದಲ್ಲಿ ಮೊದಲೇ ಲೇಟ್ ಆಗಿತ್ತು, ಒಂದ್ ದಿವಸ ಮತ್ತು ಲೇಟ್ ಆಗಿದ್ರೆ ಕಷ್ಟ ಆಗಲ್ಲ. ಅದು ದೇವರು ಅದಕ್ಕಿಂತ ಹೆಚ್ಚಾಗಿ ಗೊತ್ತಿರ್ತಕ್ಕಂಥ ನಮ್ಮ ದೇವರು. ಅದಕ್ಕೆ ಈ ಲೋಕದ ಗೌರ್ಮೆಂಟ್ ಆದ್ರೆ ನಮ್ಮ ಕಿಂಗ್ಡಮ್ 24/7 ಕೇಳ್ತಾ ಇರ್ತದೆ ಯಾವತ್ತು, ದೇವರ ರಾಜ್ಯದ ವಾರ್ತೆ. ಈಗ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಯಹೂದ್ಯರು ಎಷ್ಟು ಮಾಡ್ತಾರೆ ಪ್ರಾರ್ಥನೆ? ಯಾವಾಗ ಮಾಡ್ತಾರೆ? ಮಧ್ಯಾಹ್ನ ರಾತ್ರಿ 12 ಗಂಟೆಗೆ ಒಂದ್ಸಾರಿ, ಆಮೇಲೆ ಮಧ್ಯಾಹ್ನ 12 ಗಂಟೆಗೆ ಒಂದ್ಸಾರಿ. ಸೂರ್ಯೋದಯಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಸೂರ್ಯೋದಯಕ್ಕಿಂತ ಮುಂಚೆ ಪ್ರತಿ ಬೆಳಿಗ್ಗೆ ಆತನು ಪ್ರಾರ್ಥನೆ ಮಾಡ್ತಿದ್ರಂತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಯೇಸು ಕ್ರಿಸ್ತನು ಸೂರ್ಯಾಸ್ತಮಾದ ನಂತರ ಲೇಟ್ ನೈಟ್ ಪ್ರಾರ್ಥನೆಗೆ ಹೋಗ್ತಿದ್ದಾನಂತೆ. ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಹತ್ಕೊಳ್ಳಿ, ಊಟ ಗಿಟ ಮಾಡ್ಕೊಂಡು ಎಲ್ಲ ಸೇವಕರೆಲ್ಲ ಹೋದ್ರ ಹೋಗ್ಕೊಂಡು ಆತನು ಲೇಟ್ ನೈಟ್ ಏಕಾಂತವಾಗಿ ಪ್ರಾರ್ಥನೆ ದೇವರ ಜೊತೆ ಸಮಯ ಕಳಿಸಿದ. ಎಲ್ಲರೂ ಹೇಳ್ತಿರಲ್ವ? ನಿನ್ನೆ ಒಂದು ಇಂಟ್ರೆಸ್ಟಿಂಗ್ ಪದ ಹೇಳಿದ್ರು, ಬಹಳ ಖುಷಿ ಆಯ್ತು ನನಗೆ. ಇಲ್ಲಿ ದೇವ್ ಬಂದಾಗ ಅವ್ರು ಹೇಳಿ, ದೇವ್ ಬಂದಾಗ ಈ ದೇವ್ ಹೋಗ್ತಲ್ಲ, ಯೇಸು ನಾಮದಲ್ಲಿ ದೇವ್ ಬಿಡಿದ್ರು, ಯೇಸು ನಾಮದಲ್ಲಿ ಹೋಗ್ತಲ್ಲ. ಅವಾಗ ಅವ್ರು ಹೋಗಿ ಅಲ್ಲಿ ದೇವ್ ಬಿಡಿಸೋ ಬದಲಿ ಅಲ್ಲಿ 1 ತಾಸು ಹೋಗಿ ಪ್ರೇಯರ್ ಮಾಡಿದ್ರೆ ಚಲೋ ಆಗ್ತಿತ್ತು ಅಂತ ಹೇಳಿದ್ರು. ಯಾವ ದೇವ್ ಬಿಡಿಸುವಾಗ ನಾನು ಅದ್ ಹೇಳಿದೆ, ಆವಾಗಲ್ಲ ಬೆಳಿಗ್ಗೆ 1 ತಾಸು ಮಾಡಿದಿದ್ರೆ ಇಲ್ಲಿ ದೇವುಗಳು ಯಾರು ನಿಲ್ಲುದಿಲ್ಲ ನಿಮ್ ಮುಂದೆ. ಒಂದು ಸೇವಕನು ಇಂಥ ಒಳ್ಳೆ ವಾಕ್ಯ ಹೇಳಿದ್ರೆ ನನಗೆ ಬಹಳ ಟಚ್ ಆಯ್ತು. ಅದು ಅಮ್ಮರೇ, ಒಂದು ಸೇವಕರು ಏನಂದ್ರೆ ಗೊತ್ತಿದೆ, ಯೇಸು ಕ್ರಿಸ್ತರು ಮೇಲಿಂದ ನೋಡ್ತಾ ಇದ್ದಂತೆ, ಶಿಷ್ಯರು ಏ ಗೋ ಇನ್ ದ ನೇಮ್ ಆಫ್ ಜೀಸಸ್, ಗೋ ಇನ್ ದ ಯೇಸು ನಾಮದಲ್ಲಿ ದೇವ ಪೋ 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 ಬಹಳಷ್ಟು ಇದು ಮಾಡಿದ್ರು. ಹೋಗಲಿಲ್ಲ ದೇವ್, ಹೋಗಲಿಲ್ಲದ ಕೂಡ ಆ ಮಗ, ಆ ತಾಯಿ, ಆ ತಂದೆ, ಆ ಮೂರ್ಛಿತ ರೋಗಿಯಾಗಿರ್ತ ತಂದೆ ಬರ್ತಾನೆ, ಯೇಸು ಹತ್ರ, ಎಸಯ್ಯ ಗೋಡೇನೆ, ನನ್ನ ಮಗ ಸಣ್ಣದಾಗಿಂದ ಬೆಂಕಿಯಲ್ಲಿ ಬೀಳ್ತಾನೆ, ಪಿಡ್ಸ್ ಆಗಿದೆ ಅವನಿಗೆ. ನಿಮ್ ಶಿಷ್ಯರ ಕಡೆ ಹೋದ್ರೆ ಶಿಷ್ಯರು ಏನ್ ಮಾಡ್ಲಿಕ್ಕಾಗಿಲ್ಲ. ಶಿಷ್ಯರು ನೋಡಿದ, ಈ ಅಲ್ಪ ವಿಶ್ವಾಸಿಗಳೇ, ಹಲ್ಲೆಲೂಯಾ, ಈ ಅಲ್ಪ ವಿಶ್ವಾಸಿಗಳೇ, ಬೆಳಿಗ್ಗೆ ಹೇಳುದಿಲ್ಲ, ಗೊತ್ತೈತಲ್ಲ ನಿಮ್ಗೆ? ಅಲ್ಪ ವಿಶ್ವಾಸಿ ಸೋಮೇರಿಗಳೇ ಅಂತ ಹೇಳಿಲ್ಲ, ಏ ಅಲ್ಪ ವಿಶ್ವಾಸಿಗಳೇ ಅಂತೇಳಿ. ಎಷ್ಟು ಕಾಲ ನಿಮ್ ಸಂಗಡ ಇರ್ಬೇಕು ನಾನು? ನೀನ್ ಇರೋದು ಬೇಡ ಅಂಕಲ್, ನಾನು ಮಾತ್ರ ಸಂಜೆಗೆ ಬರ್ತೀವಿ ನೋಡ್ರಿ ಅಂತ ಕೆಲವು ಜನ. ಓಕೆ, ಎಲ್ಲ ಹೇಳ್ತೀರ. ಅವಾಗ ಎಷ್ಟು ಹೇಳಿದ್ಕೊಳ್ಳಿ, ಆಮೇಲೆ ಹೇಳ್ತಾನೆ, ಯಾರು ತಂದೆ ಹೇಳ್ತಾನೆ, ಅಯ್ಯ ನಿನ್ನ ಕೈಯಿಂದ ಆಗಿದ್ರೆ, ಕೇಳಿಸ್ತೀರಿ ಜಾಗ್ರತೆಯಿಂದ, ಪಾಯಿಂಟ್ಸ್ಗಳು ರೆಫರೆನ್ಸ್ ಆಮೇಲೆ ಹಾಕ್ತೇನೆ ನಾನು, ನಿನ್ನ ಕೈಯಿಂದ ಆಗಿದೆ ಅಂದ್ರೆ ಇಫ್ ಯು ಕ್ಯಾನ್ ಅಂದ್ರೆ ತುಸ್ಯ ಹೋ ಶಕೇತೋ ಅಂದ್ರೆ ನಿನಗೆ ಸಾಮರ್ಥ್ಯ ಇದ್ರೆ, ನಿನ್ನಿಂದ ಆಗಿದ್ರೆ ಸರ್. ನನ್ನ ಮಗನ, ಹೇ ಯು ಆಸ್ಕ್ ಮೀ, ನೀ ನನಗೆ ಕೇಳ್ತೀಯ ನನ್ನಿಂದ ಆಗುವುದಂತೇಳಿ? ಹೇ, ನಾನಷ್ಟೇ ಅಲ್ಲ, ನಂಬಿದ್ದವನು ಯಾವನೇ ಇರಲಿ ಅವನಿಗೆ ಇದು ಸಾಧ್ಯ ಅಂತ ಹೇಳಿದಾನೆ. ನೋಡಿ, ಜೀಸಸ್ ಅಷ್ಟೇ, ಇಫ್ ಯು ಕ್ಯಾನ್ ಯು ಆಸ್ಕ್ ಮೀ, ನನಗೆ ಕೇಳ್ತಾ ಇದೆ, ನಿನಗೆ ಆಗಿದೆ ಅಂತ ಹೇಳಿ. ಅದಲ್ಲಪ್ಪ, ಜೋ ಕೋಯಿ ಭಿ ವಿಶ್ವಾಸ ಕರ್ತಾ ಹೈ ಉಸ್ಕೋ ಸಬ್ ಕುಚ್ ಸಂಭವ ಹೋತಾ ಹೈ ಅಂತ ಹೇಳ್ದ. ಆಮೇಲೆ ಈಗ ತಂದೆ ಏನ ಉತ್ತರ ಕೊಡ್ತಾನೆ, ಮೇರಾ ವಿಶ್ವಾಸ ಬಹುತ್ ಕಮ್ ಹೈ ಜಿ, ಮುझे ಮದದ್ ಕರೋ. ಚೋ ಠೀಕ್ ಹೈ, ಹರ್ಕತ್ ನಹೀ, ಓಕೆ. ನಿಲ್ಲ ವಿಶ್ವಾಸ ಇಲ್ಲಲ್ಲ, ಮನೆಗೆ ಹೋಗಿ ನಿನ್ನ ಮಗನ್ ತಗೊಂಡು ಅಂತ ಹೇಳಿದ್ರ ಯೇಸು? ಹೇಳಿದ್ರ? ಅದಕ್ಕೆ ನೀನು ವಿಶ್ವಾಸ ಕಡಿಮೆ ಇದೆ, ಅದಕ್ಕಾಗಿ ಸಿಸ್ಟರ್ ನಿಮ್ಗೆ ಆರಾಮಾಗಿಲ್ಲ, ನೀವು ಮತ್ತೆ ಉಪವಾಸ ಪ್ರಾರ್ಥನೆ ಮಾಡ್ರಿ ಅಂತ ವಾಪಸ್ ಕಳಿಸ್ತೀವಿ ನಾವು, ಅಲ್ಲ? ಅಂದ್ರೆ ನಾನ್ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗಿದ್ರೆ, ಎಂತ ಪ್ರಾರ್ಥನೆ చేసిన ಸಕ್ಕ ನೀಕು ಗುಣ ಆಗಿದ್ರೆ, ಗುಣ ಆಗಲಿಲ್ಲದ್ರೆ ನೀವು ವಿಶ್ವಾಸ ಅಂತ ಹಕ್ಕೊಂದಿ ಅಂತ ಏನಮ್ಮ. ಯಾಕಂದ್ರೆ ಸುಳ್ಳು ಬೋಧನೆ ಮಾಡಕ್ ಹೋಗ್ಬಿಡ್ರಿ, ವಿಶ್ವಾಸ ಕಡಿಮೆ ಇಲ್ಲ. ಹೌದು, ಏನೋ ಒಂದು ತಡೆ ಇದೆ, ನಾವು ನಮ್ಮ ಲೋಪಗಳನ್ನು ಶುದ್ಧಿ ಮಾಡಿಕೊಳ್ಳೋಣ, ಏನೋ ಒಂದು ತಡೆ ಇದೆ ನಮ್ಮ ಪ್ರಾರ್ಥನೆಗೆ, ಶುದ್ಧಿ ಮಾಡಿಕೊಳ್ಳೋಣ ಅಂತೇಳಿ. ಈಗ ಈ ರೀತಿ, ಆದ್ರೆ ಈ ರೀತಿಯಾದಂತ ವಿಶ್ವಾಸ ಇದೆ ನಮಗೆಲ್ಲ ಇದೆ. ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ಸ್? ಎಷ್ಟು ಸಾರಿ ಪ್ರೇಯರ್ ಮಾಡ್ತೀವಿ? ಈಗ ಮತ್ತೊಂದು ಪಾಯಿಂಟ್ ಮುಗಿಸ್ತೀನಿ ಅಲ್ಲಿ. ಈಗ ಯೇಸು ಕ್ರಿಸ್ತನು, ಹೇ ನನ್ನಿಂದ ಆಗ್ತಿದೆ ಅಂತ ಕೇಳ್ತಾ ಇದೆಯಾ? मैं जिन्हें रे, अगर तू माने समझ ले, अगर तू परमेश्वर ईमान रखे समझ ले, तेरे को असंभव कोई चीज नहीं होता है. He's telling you to ನೋಡ್ರಿ, ತೆಗೆದು ಹೇಳ್ರಿ ಅವ್ರಿಗೆ, ಓದ್ರಿ ಅವ್ರು, ಪಾಪ ಅವ್ರು ಓದಿಸ್ಲಿ. ಅಯ್ಯೋ ಅವ್ರ ಪಾಪ ವಚನ ಎಲ್ಲಿ ಯಾವಾಗ ಹೇಳ್ತಾರ ಕಾಯ್ಕೊಂಡಿದ್ರೆ, ಪಾಪ ಪೆನ್ ಎಲ್ಲಿದೆ ಅಂತ ಮರ್ತೋಗಿದ್ರೆ. ಮಾರ್ಕ್ ಸುವಾರ್ತೆ ಏನು ಮಾರ್ಕಣ್ಣ? ಮಾರ್ಕ್ ಸುವಾರ್ತೆ, ಮಾರ್ಕ್ ಸುವಾರ್ತೆಯಲ್ಲಿ ಬಹಳ ಚೆನ್ನಾಗಿದೆ.
ನನಗ್ ಕೇಳ್ತೀಯ ನೀನು ನಿನ್ನಿಂದ ಆಗುವುದಂತೇಳಿ? ವಾಟ್ ಆರ್ ಯು ಆಸ್ಕಿಂಗ್? ಇಫ್ ಯು ಕ್ಯಾನ್ ಅಂತ ನನಗ್ ಕೇಳ್ತೀಯ? ಓ ಮೈ ಗಾಡ್, ಜೀಸಸ್ ನಾಟ್ ಮೈ ಸೆಲ್ಫ್ ಬಡಿ. ಹಲೋ, ಇಫ್ ಯು ಬಿಲೀವ್ ಅಂದ್ರೆ ಏನು? ಇಫ್ ಎನಿ ಒನ್ ಬಿಲೀವ್ಸ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್ ಅನ್ ಟು ಹಿಮ್. ಹೋದ್ರಿ ಆ ಮಾತನ್ನು ಮಾರ್ಕ್ಸ್ ವಾರ್ತೆ ಅಲ್ಲಿ ಇದೆಯಲ್ಲ, ಬಂದಿದೆ ಮಾರ್ಕ್ಸ್ ವಾರ್ತೆ. ಯೇಸುವನಿಗೆ ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ನಂಬುವವನಿಗೆ ಎಲ್ಲಾ ಆಗುವಂತೆ. ಅಂದ್ರೆ ಅರ್ಥ ಏನು? ನಿನ್ನ ಕೈಯಲ್ಲಿ ಆಗುವುದೆಂದು ಹೇಳ್ತೀಯ, ನನಗೆ ಹೇಳ್ತಾ ಇದೀಯ? ನಾನಷ್ಟೇ ಅಲ್ಲ ಬಾ, ನಂಬುವವನು ಯಾವನೇ ಇರ್ಲಿ. 9:23 ತೆಗಿರಿ. ಮಾರ್ಕ್ 9:23, ಮಾರ್ಕ್ಸ್ ವಾರ್ತೆ 9:23 ಜಾಗ್ರತೆ ಅಂತ ಕೇಳ್ಕೊತೀರಿ. ಇಲ್ಲಿ ಇದು ಏನಂದ್ರೆ ಒಂದು ಕೇಸ್ ಬಂದಿದ್ದು. ಈ ಕೇಸು ಏನಂದ್ರೆ ಮೂರ್ಛಿತ ರೋಗದಿಂದ ಪೀಡಿತನ. ಅದು ಯಾರೂ ಕೂಡ ಗುಣವಾಗಲಿಲ್ಲ, ಮೊದಲು ಯಾವತ್ತೂ ಗುಣ ಆಗ್ಲಿಲ್ಲ. ಮೂರ್ಛಿತ ರೋಗ, ಪಿಟ್ಸ್ ರೋಗ ಇತ್ತು. ಈ ತಂದೆ ಏನ್ ಮಾಡ್ತಾನೆ, ಪಾಪ ಯೇಸು ಗುಣಪಡಿಸ ಅಂತ ಬಂದ್ರೆ ಇವಾಗ ಶಿಷ್ಯರೆಲ್ಲ ಏನ್ ಮಾಡ್ತಾರೆ, ಬಹಳ ಪ್ರಯತ್ನ ಮಾಡ್ತಾರೆ ಗುಣಪಡಿಸ್ಲಿಕ್ಕೆ. ಇದೆಲ್ಲ ಯೇಸು ನಾಮದಲ್ಲಿ ಬಿಟ್ಟು ಅದು ಹೋಯ್ತಂದ್ರೆ ಎಲ್ಲ ಮಾಡಿದ್ರೆ ಹೋಗಿಲ್ಲ. ಇನ್ನೊಂದು ಕಡೆ ನೋಡ್ಬೇಕ್ರಿ ಸಿಸ್ಟರ್, ಮೊನ್ನೆ ಒಂದ್ಸಾರಿ ನಂಗೆ ನೆನ್ಪು ಬಂದೈತಿ. ಬೈಬಲ್ ಎಲ್ಲತ್ರಿ ನಿಮ್ದ? ಈ ಬೈಬಲ್ ತಗೊಂಡು ದೇವ್ ಹಿಡಿದವ್ರನ್ನ ಮುಖ ಎಲ್ಲ ಬಾಯಿ ಹೊಡೆದ್ರು. ಏಸು ನಾಮದಲ್ಲಿ ಇದು ಖಡ್ಗ, ಇದು ಧಮಾಲ್ ಧಮಾಲ್ ಖಡ್ಗ, ಇದು ಧಮಾಲ್ ಧಮಾಲ್ ಖಡ್ಗ ಇದು ಅಂತೇಳಿ ಹೊಡೆದು ಪಾಪ ಅವ್ರ ಮುಖ ಎಲ್ಲ ಬಾತ್ ಇಷ್ಟು ದೊಡ್ಡದಾಯ್ತು. ಆದ್ರೆ ದೇವ್ ಹೋಗ್ತಾ ಇಲ್ಲ. ಯಾಕಂದ್ರೆ ದೇವ್ ಗೊತ್ತಿದೆ, ಅಲ್ಲಿ ಅಜ್ಜಿ ಕೊಡಿ, ದೇವ್ ಗೊತ್ತಿದೆ ಇವ್ರು ಬೈಬಲ್ ನನಗೆ ಹೊಡಿತಾ ಇದ್ರೆ ಹೊರತು ಬೈಬಲ್ ಒಳಗಿರೋದು ಅವ್ರ ತಲೆಯಾಗಿಲ್ಲ ಅಂತ ಹೇಳಿದೆ. ಯಾಕಂದ್ರೆ ಬೈಬಲ್ ಒಳಗಿರೋ ಅವ್ರ ತಲೆಯಾಗಿದ್ರೆ ಅವ್ರು ನಂಗೆಲ್ಲ ಏನ್ ಮಾಡಿದ್ರು, ನಾನು ಕಾಲ್ ಕೆಳಗಿದ್ದೀನಿ ಅಂತ ಅವ್ರಿಗ ಗೊತ್ತಿಲ್ಲ. ಯಾರಿಗ ಗೊತ್ತಿಲ್ಲ? ವಿಶ್ವಾಸಿಗಳು ಗೊತ್ತಿಲ್ಲ, ಸೈತಾನ್ ನಾನು ಅವ್ರ ಕಾಲು ಕೆಳಗಿದ್ದೀನಿ ಅಂತೇಳಿ. ಓಕೆ, ಆರ್ ಯು ವಿತ್ ಮೀ? ಈಗ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಶಬ್ದಾವಳಿ ಬಹಳ ಚೆನ್ನಾಗಿ ಗಮನಿಸಬೇಕು. ಇಫ್ ಯು ಕ್ಯಾನ್, ನೀನ್ ನನಗೆ ಸಾಧ್ಯ ಅಂತ ಹೇಳ್ತಾ ಇದೆಯಾ? ನಂಬುವವನು ಯಾವನೇ ಇರ್ಲಿ ಅವನಿಗೆ ಸಾಧ್ಯ. ಅದು ಮತ್ತೊಂದು ಸಾವಿರ 23 ಆಗ ಯೇಸು ಅವನಿಗೆ ನೀನು ನಂಬುವುದಾದ್ರೆ ಆಗುವುದು ಅಲ್ಲ, ಹಂಗಿಲ್ಲ ಅದು. ಇಫ್ ಯು ಕ್ಯಾನ್ ಬಿಲೀವ್, ಕರೆಕ್ಟ್ ಇದೆ. ನೀನ್ ನಂಬೋದಾದ್ರೆ ಆಗುವುದು. ನೆಕ್ಸ್ಟ್, ನಂಬುವವನಿಗೆ ಎಲ್ಲವೂ ಸಾಧ್ಯವೇ. ಅರ್ಥ ಆಯ್ತು? ನಂಬುವವನಿಗೆ ಎಲ್ಲವೂ ಅಂದ್ರೆ ನಂಬುವವನು ಯಾರು? ನೀನಷ್ಟೇ ಅಲ್ಲ, ಯಾವನೇ ಇರ್ಲಿ. ಮೊದಲನೇದ ನಾನಲ್ಲ, ನೀನ್ ನಂಬಿದ್ರೆ ಅಷ್ಟೇ ಅಲ್ಲ, ಯಾವನೇ ಇರ್ಲಿ. ನೋಡ್ರಿ, 3 ಸ್ಟೇಜ್ ಇದೆ. ಯಾವನೇ ಇರ್ಲಿ ನಂಬುದ್ರೆ ಅವನಿಗೆ ಏನ್ ಸಾಧ್ಯ ಅಂತ ಹೇಳ್ತಾನೆ? ಎಲ್ಲ ಸಾಧ್ಯ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆಲ್ಲ ಸಾಧ್ಯ. ದೇವರು ನಂಬಿದವರಿಗೆ ಎಲ್ಲ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಇದು ಕ್ಲಿಯರ್? ಮಾರ್ಕ್ಸ್ ವಾರ್ತೆ 23 ನಾವು ಆ ಟೆಕ್ಸ್ಟ್ ಅನ್ನು ಓದ್ಕೊಳ್ತೀವಿ. ಆಗ ಇಲ್ಲೇ ಜಾಗ್ರತೆಯಿಂದ ಗಮನಿಸ್ರಿ. ಈಗ ಆ ತಂದೆ ಏನಂದ ಹೇಳ್ರಿ, ನೋಡ್ರಿ ಮುಂದೆ ತಂದೆ ಏನಂದ ನೋಡ್ರಿ. ತಕ್ಷಣವೇ ಹುಡುಗನ ತಂದೆಯು ಆಮೇಲೆ ಹೋಗ್ತಾರೆ. ಹುಡುಗನ ತಂದೆಯು ಕರ್ತನೆ. ಹುಡುಗನ ತಂದೆ ಏನಂತೀರ? ಒಡೆಯನೇ. ನಾನ್ ನಂಬುತ್ತೇನೆ. ಅರ್ಥ ಆಯ್ತಾ? ನಾನ್ ನಂಬುತ್ತೇನೆ ಸರ್, ಆದ್ರೆ ನನಗೆ ಅಪನಂಬಿಕೆ ಇಲ್ಲದಂತೆ ನೀನ್ ನನಗೆ ಸಹಾಯ. ನನಗೆ ಸ್ವಲ್ಪ ನಂಬಿಕೆ ಕಡಿಮೆ ಇದೆ. ಏನದ? ನಾನ್ ನಂಬುತ್ತೇನೆ, ನನ್ನ ಅಪನಂಬಿಕೆಯಿಂದ ನನಗೆ ಸಹಾಯ ಮಾಡ. ನನಗೆ ಸ್ವಲ್ಪ ಕಡಿಮೆ ಇದೆ ನಂಬಿಕೆ. ಹೌದಾ? ಅವಾಗ ಏಸು ಹೇಳ್ತಾರೆ ನಿನ್ನಲ್ಲಿ ವಿಶ್ವಾಸ ಇಲ್ಲ, ನೀವು ಹೋಗೋದ್ ಕಳಿಸಿದ್ರ ಇಲ್ಲ. ಅವಾಗ ಏನ್ ಮಾಡಿದ್ರೆ, ಓಕೆ ಡಸಂಟ್ ಮ್ಯಾಟರ್. ಏನಂತ ಹೇಳ? ಓಕೆ ಡಸಂಟ್ ಮ್ಯಾಟರ್, ಐ ಕ್ಯಾನ್ ಮ್ಯಾನೇಜ್ ದಟ್. ಏನದ? ಅವ್ರದ ಗೆಟ್ ಔಟ್ ಫ್ರಮ್ ಹಿಯರ್ ಅಂತ ಹೇಳಿ ದೇವ್ಗ ಆಜ್ಞಾಪನಿಸ್ತಾನೆ. ಏನಂತ ಹೇಳ್ತಾನೆ? ಅಲ್ಲಿ ಪ್ರೇಯರ್ ಮಾಡಿದ್ರ, ಪರಲೋಕದಲ್ಲಿರುವ ನಮ್ಮ ತಂದೆ, ಈ ದೆವ್ವ ಇವತ್ತು ಹೊಟ್ಟೆ ಒಳಗೆ ಬಂದೈತಿ, ಈಗ ಎದಿ ಒಳಗೆ ಬಂದೈತಿ. ನಿನ್ನೆ ರಾತ್ರಿ ಹೇಳಿ ನಂಗೆ ಕಾಮಿಡಿ ಮಾಡ್ಬಿಟ್ರು. ಎದಿ ಒಳಗಿಂದ ಕುತ್ತಿಗೆ ಒಳಗೆ ಬರತೈತಿ. ಹೇಳಿದಾನೆ ಯೇಸು. ಅಲ್ಲದ್ರೆ ನಿನ್ನಲ್ಲಿ ವಿಶ್ವಾಸ ಕಡಿಮೆ ಇದೆ, ದೆವ್ವವನ್ನು ಓಡಿಸ್ಲಿಕ್ಕೆ ಆಗುದಿಲ್ಲ, ನೀನು ನಿನ್ನ ಮಗ ದೆವ್ವ ಹೋಗ್ರಿ ಅಂತ ಹೇಳಿದ್ರ. ಓಕೆ, ವಿಶ್ವಾಸ ಕಡಿಮೆ ಇದೆಯಲ್ಲ, ಡೋಂಟ್ ಮೈಂಡ್, ಐ ಕ್ಯಾನ್ ಮ್ಯಾನೇಜ್. ಯಾರು ಹೇಳಿದೆ? ನಾನ್ ಮ್ಯಾನೇಜ್ ಮಾಡ್ತೇನೆ. ಓಕೆ, ಗೆಟ್ ಔಟ್. ಏನದೆ? ಬಿಟ್ಟು ಹೋಗು ಅಂತ ಹೇಳಿದ್ಕೊಳ್ಳಿ, ಇಮಿಡಿಯೇಟ್ಲಿ ತಲೆಮಲಿಸ್ತಾ ಬಿಟ್ಟು ಹೋಯ್ತು. ಶಾಂತವಾದ. ಎಲ್ಲರೂ ತಗೊಂಡು ಬಚ್ಚ ಮರಗಯ ಕ್ಯಾಸ ಕಲಾಸವಾನೆ ಅಲ್ಲಾಡೆಲ್ಲಾಡಿ ಏನದ? ಹುಡುಗ ಸತ್ತೋದ, ಯಾರು ಪಿಟ್ಸ್ ಹುಡುಗ. ಶಾಂತವಾದ. ಸ್ವಲ್ಪ ಹೊತ್ತಾದ್ಮೇಲೆ ಕಾಣ್ತಿರೋದ, ಜಿಂದಾಯಿರೇ ಅಲ್ಲೆಲ್ಲೂಯ ಬಚ್ಗ. ಆಮೇಲೆ ಎಬ್ಸಿ ಕ್ಲೀನ್ ಮಾಡಿ ಲೆಕ್ಕಿ ಜಾತ್ರೆ ಬೇಟೆಗೂ 24/7 ಯಾವಾಗೂ ಪ್ರೇಯರ್ ಮಾಡ್ರಿ. ಆದ್ರೆ ಕಮಾಂಡ್ ಮಾಡೋದು ಬೇರೆ, ಪ್ರೇಯರ್ ಮಾಡೋದು ಬೇರೆ. ಅದಕ್ಕೆ ಈ ವಿಷಯದಲ್ಲಿ ನಮಗೆ ಒಂದು ಒಳ್ಳೆ ಮಾತು ಹೇಳಿದ್ರು. ಯಾರು? ಒಂದು ಒಳ್ಳೆ ವಿದ್ವಾಂಸನ್ರಿ, ಬಹಳ ದೊಡ್ಡ ಒಳ್ಳೆ ನಿಮ್ದ? ಓಕೆ ಮೇಡಮ್. ಒಂದು ದೊಡ್ಡ ವಿದ್ವಾಂಸನು
ಹೇಳಿದ್ರು. ಅದಕ್ಕೆ ಈ ಸ್ಟೋರಿಯಲ್ಲಿ ಏನಾಯ್ತಂದ್ರೆ ದೇವ್ರ ಮೇಲೆ ಯೇಸು ನೋಡ್ತಿದ್ರಂತೆ, ಎಷ್ಟಾಗಿದ್ರು ಹೋಗಿಲ್ಲ, ಇಳಿದು ಬಂದ ಕೂಡಲೇ ಆಮೇಲೆ ಹೇಳ. ಯಾಕಂದ್ರೆ ಯೇಸು ದೆವ್ವಗಳ ಮುಂದೆ ಎಷ್ಟು ಸಮಯ ಸ್ಪೆಂಡ್ ಮಾಡಿದಾನೆ? ಎಂತ ಎಷ್ಟು ಸಮಯ? ದೆವ್ವಗಳಾಗ್ಲಿ, ಹೀಲಿಂಗ್ ಆಗ್ಲಿ, ಸ್ವಸ್ಥತೆ ಆಗಲಿ, ಎಷ್ಟು ಸಮಯ ಸ್ಪೆಂಡ್ ಮಾಡಿದಾನೆ? ಏನಿಲ್ಲ, ಬಂದ್ಕೊಳ್ಳೆ ಬಿಹಿಲ್ ಮುಟ್ಟಿದರೆಲ್ಲ ಗುಣ ಆದ್ರು ಬಿಟ್ಟೋಗ ಅಂತ ಹೇಳಿದ್ಕೊಳ್ಳೆ, ಒಂದ್ಸಾರಿ ಬಿಟ್ಟೋಗ ಅಂತ ಹೇಳಿದ್ಕೊಳ್ಳೆ, ಒಂದೇ ಸಾರಿ ಸಾವಿರಾರು ಜನರಿಗಿರುವ ದೇವಗಳು ಬಿಟ್ಟೋದು. ಒಂದೇ ಮಾತಲ್ಲಿ ಬೆಳೆಯುತ್ತೆ, ಒನ್ ವರ್ಡ್ ನಲ್ಲಿ ಹೀಲಿಂಗ್ ಆಯ್ತು, ಒಂದೇ ಮಾತಲ್ಲಿ ಡೆಲಿವರೆನ್ಸ್ ಆಯ್ತು, ಒಂದೇ ಮಾತಲ್ಲಿ ಸ್ವಸ್ಥತೆ ಆಯ್ತು. ಇಲ್ಲಿ ಹೊಟ್ಟಿ ಒಳಗಿಂದ ಒಬ್ಬರಿಗೆ ಹೊಟ್ಟಿ ಒಳಗಿಂದ ಎದಿ ಒಳಗೆ ಬಂತು, ಎದಿ ಒಳಗಿಂದ ಕುತಿ ಒಳಗೆ ಬಂತಲ್ಲ, ಒಂದೇ ಮಾತಲ್ಲಿ ಹೋಗಿತ್ತು. ನಿನಗೆ ಆ ನಂಬಿಕೆ ಇದೆನಾ? ಒಂದೇ ಮಾತಲ್ಲಿ ಗಂಭೀರವಾಗಿರ್ತಿಲ್ಲ. ವಿ ಆರ್ ಕಮಿಂಗ್ ಟು ದ ಪಾಯಿಂಟ್ ರೈಟ್ ನೌ. ಈಗ ಇದು ಯಾಕೆ ಆಗಿದೆ? ಯಾಕೆ ಯೇಸು ಕ್ರಿಸ್ತನು ದೆವ್ವಗಳ ಮುಂದೆ, ಹೀಲಿಂಗ್ಗಳ ಮುಂದೆ ಕೆಲವೇ ಕ್ಷಣಗಳು, ಕೆಲವೇ ನಿಮಿಷಗಳು ಆತರ ಮಾಡ್ತಿದ್ದ. ಯಾಕೆ ಆತರ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವಾಗ ಹೇಳಿದ್ರು ಯೇಸು ತಂದೆ ಜೊತೆಲಿ ಬೆಳಗಿನ ಜಾವದಲ್ಲಿ ಸುಮಾರು 4 ತಾಸು ಸಮಯವನ್ನು ಕೊಡ್ತಿದ್ದಂತೆ. ಎಷ್ಟು ತಾಸು? ಸೂರ್ಯೋದಯಕ್ಕೆ ಮುಂದೆ. ಯಾರು? ನನಗೆ ಗೊತ್ತಿಲ್ಲದು, ಬೈಬಲ್ನಲ್ಲಿ ರೆಫರೆನ್ಸ್ ಇಲ್ಲ. ಯಹೂದಿ ಟೈಮಿಂಗ್ ಪ್ರಕಾರವಾಗಿ ಯೇಸು ಕ್ರಿಸ್ತನ ಪ್ರಾರ್ಥನಾ ಸಮಯವನ್ನು ಅಧ್ಯಯನ ಮಾಡಿ ಡಾಕ್ಟರ್ ಮೈಲ್ಸ್ ಮುನ್ರೋ ಅವರು ಇದನ್ನ ಅಧ್ಯಯನ ಮಾಡ್ತಾರೆ. ಗಂಭೀರ ಹೇಳ್ತಿರಲ್ವಿಯ? ದೇವ್ರ ಜೊತೆಯಿಂದ ಸಮಯವನ್ನು ಕಳೀತಿದ್ದ. ಗಂಭೀರ ಹೇಳ್ತಿರಲ್ವಿಯ? ಸಮಯವನ್ನು ಕಳೀತಿದ್ದ. ಯೇಸು ಬೆಳಗಿನ ಜಾವದಲ್ಲಿ 2 ತಾಸುಕ್ಕಿಂತ 4 ತಾಸುವರೆಗೆ ಪ್ರಾರ್ಥನೆಯಲ್ಲಿ ಸಮಯವನ್ನು ದೇವರ ಜೊತೆಯಲ್ಲಿ ಕಳೀತಿದ್ದಾನೆ. ಸೈತಾನ ಮತ್ತು ರೋಗಗಳ ಜೊತೆಲಿ ಕ್ಷಣ ಮಾತ್ರ ಸಮಯವನ್ನು ಕಳಿಸ್ತಾನೆ. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಸೈತಾನಗಳ ಹತ್ರ, ದೇವರ ಹತ್ರ ಬಂದು 2 ತಾಸು ಗುದ್ದಾಡ್ತಾ ಇದ್ದೀವಿ. ಬೆಳಿಗ್ಗೆ ಓ ಐ ಆಮ್ ಟೈರ್ಡ್ ಯಾರ್, ಹಲ್ಲೆಲೂಯಾ, ಯು ಆರ್ ಸನ್ಯಾಸಿ, ವಿ ಆರ್ ಫ್ಯಾಮಿಲಿ ಹೋಲ್ಡರ್ ಅಂತ ಕೆಲವು ಜನ ನಂಗೆ ಹೇಳಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ಇದು ಯೌವನ ಪ್ರಾಯ, ಬೆಸ್ಟ್ ಟೈಮ್ ನಿಮ್ಗೆ ಪ್ರೇಯರ್ ಮಾಡ್ಲಿಕ್ಕೆ. ಹೆಂಗ್ ಪ್ರೇಯರ್ ಮಾಡ್ಬೇಕಂದ್ರೆ ಫೈರ್ಫುಲ್ ಪ್ರೇಯರ್. ಗಂಭೀರವಾಗಿ ಹೇಳ್ತಿರಲಿಲ್ಲ. ನೆನಪಿಟ್ಕೊಳ್ಳಿ ಬ್ರದರ್, ಒಂದು ವಿಚಿತ್ರವಾದ ಘಟನೆ ನಿಮ್ಗೆ ಹೇಳಬೇಕು. ಅವರು ಬಹಳ ಪ್ರೇಯರ್ ಮಾಡ್ತಿದ್ರು. ಡಾಕ್ಟರ್ ಅವರು ಸ್ಮಿತ್ ವಿಗಲ್ಸ್ವರ್ತ್ ಅಂತೇಳಿ. ಸ್ಮಿತ್ ವಿಗಲ್ಸ್ವರ್ತ್ ಇಂಗ್ಲೆಂಡಿನಿಲ್ಲ, ಒಂದು ಪ್ಲಂಬರ್. ಯಾವುದು ಪ್ಲಂಬರ್ ಅಂದ್ರೆ ಪೈಪ್ ಲೈನ್ ಫಿಟ್ಟಿಂಗ್ ಮಾಡೋನು. ಅನ್ಎಜುಕೇಟೆಡ್, ಅಕ್ಷರ ಬರೋದಿಲ್ಲ ಅವ್ರಿಗೆ. ಅವ್ರ ಹೆಂಡತಿ ಕ್ವಾಲಿಫೈಡ್, ಹೈಲಿ ಕ್ವಾಲಿಫೈಡ್. ಅವ್ರ ಹೆಂಡತಿ ತನ್ನ ಗಂಡನಿಗೆ ಅಕ್ಷರ ಕಲಿಸು, ಬೈಬಲ್ ಓದೋದು ಕಲ್ಸ್ಕೊಟ್ಲು. ಆ ಬಾಬಾ ಅಂತೇಳಿ ಬೈಬಲ್ ಓದ್ಕೊಡ್ತಾ ಕಲ್ತ ಬೈಬಲ್ ಅನ್ನು. ಯೇಸುವನ್ನು ನಂಬಿದ. ಎಲ್ಲ ಹೇಳ್ತಲ್ವಿಯ? ಆತನ ಜೀವನ ಅವಧಿಯಲ್ಲಿ 30 ಹೆಣಗಳನ್ನು ಎಬ್ಬಿಸಿದ್ದಾನೆ. 30 ಸತ್ತ ಹೆಣಗಳನ್ನು. ಯಾರು? ನೆನ್ಪಿಟ್ಕೊಡ್ರಿ, ಸ್ಮಿತ್ ವಿಗಲ್ಸ್ವರ್ತ್. ನೆನ್ಪಿ, ಅವ್ರ ಪುಸ್ತಕ ಸಿಕ್ಕರೆ ಓದ್ರಿ ನೀವು ಬೆಂಕಿ ಆಗ್ತೀರಿ. ಒಂದು ಹೀಲಿಂಗ್ ನಿಮ್ಗೆ ಹೇಳ್ಬೇಕು ನಾನು. ಒಬ್ಬರ ಮನೇಲಿ ಹೋಗಿ ಊಟ ಮಾಡಿದ. ಯಾಕಂದ್ರೆ ಸ್ಮಿತ್ ವಿಗಲ್ಸ್ವರ್ತ್ ಅವರು ದೇವರ ಜೊತೆ ಬಹಳ ಸಮಯ ಕಳೀತಾರ. ಅವ್ರಿಗೆ ಯಾರು ಹೇಳಿದ್ರು, ಅಯ್ಯ ಎಷ್ಟು ಅದ್ಭುತ ಆಗಿದೆ, ಏನು ಅದ್ಭುತ ಆಗಿದೆ, ನೀನೊಂದು ಪುಸ್ತಕ ಬರೀಬಾರ್ದಿತ್ತಂದ್ರೆ ಅವನೇನ್ ಹೇಳ್ತಾನೆ ಗೊತ್ತಿದೆ? ನಾನ್ ಬರೆದ್ರೆ ಮತ್ತೆ ಅದಕ್ಕೆ ಟೈಮ್ ಎಷ್ಟಾಗ್ತದೆ, ಇಲ್ಲಿ ಆಲ್ರೆಡಿ ಇದೆ, ಇದು ಓದ್ಕೋರಿ ನೀವು ಬೈಬಲ್ ಅಂತ ಹೇಳಿ. ಅದಕ್ಕೆ ಯಾರು ನಂಗೆ ಆ ಪುಸ್ತಕ ಓದ್ಬೇಕು, ಈ ಪುಸ್ತಕ ಓದ್ಬೇಕು ಬಿಜಿ ಆಗ್ಬೇಡ್ರಿ, ಮೊದಲು ಬೈಬಲ್ ಓದ್ಕೋರಿ ಬ್ರದರ್. ಯಾವ ರೆಫರೆನ್ಸ್ ಇಲ್ಲ, ಯಾವ್ದು ಕಮೆಂಟ್ರಿ ಏನು ಓದ್ಬೇಡ್ರಿ, ಮೊದಲು ಬೈಬಲ್ ಓದ್ಕೊರಿ. ಕಿಂಗ್ ಜೇಮ್ಸ್ ಬೈಬಲ್ ಮತ್ತು ಈ ಬೈಬಲ್ ಎರಡು ಕೂಡ ಓದ್ಕೊರಿ. ಇದು ಓದಿದ್ರೆ ಸಾಕು, ನಾ ಇದು ಓದಿ ತಿಳ್ಕೊಂಡೆ, ಮತ್ತೆ ನಾ ಎಲ್ಲಿ ಪುಸ್ತಕ ಬರ್ರಿ, ಇದರಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರೆ ಯಾರು? ಸ್ಮಿತ್. ಎಂತ ತಗ್ಗಿಂಪು, ಎಷ್ಟು ದೀನತೆ. ಅವಾಗ ಎಲ್ಲರೂ ಹೇಳ್ತಿರು. ಒಂದ್ ಮನೆಗೆ ಊಟ ಮಾಡಿದ್ರೆ, ಊಟ ಮಾಡ್ಲಿಕ್ಕೆ ಬಂದ್ರು. ಇಂಟ್ರೆಸ್ಟಿಂಗ್ ಇದೆ ಸ್ಟೋರಿ ಇದು. ಅವ್ರದ್ದು ಬಹಳ ಸ್ಟೋರಿ, ಬಹಳ ಇಂಟ್ರೆಸ್ಟಿಂಗ್ ಇದೆ, ಬಹಳ ಓಲ್ಡ್ ಪುಸ್ತಕ ಬ್ರದರ್. ಈ ನಮ್ಮ ಶತಮಾನ ಬಿಟ್ಟು 17ನೇ ಶತಮಾನದಲ್ಲಿ ಅವರು, 18ನೇ ಶತಮಾನದಲ್ಲಿ ಅವರಿದ್ರು. 18th ಸೆಂಚುರಿ ಒಂದ್ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗಿದ್ರು. ಒಂದ್ ಮನೆಗೆ ಊಟ ಮಾಡ್ಲಿಕ್ಕೆ ಹೋಗಿರುವಾಗ ಕೇಳ್ತೀರಿ ಎಲ್ಲರೂ, ಪ್ರೈಸ್ ಲಾರ್ಡ್ ಜೀಸಸ್, ಬಹಳ ದುಃಖ ಆಯ್ತು ನೋಡಿ. ಎಲ್ಲ ಊಟ ಮಾಡಿ ಹೋಗ್ತಾರೋಗ ಅವನು ಒಬ್ಬ ನೋಡ್ದ, 2 ಕಾಲಿಲ್ಲ ಅವನಿಗೆ. ಕೇಳಿದ್ರೆ ಈ ಸುದ್ದಿ ಅವಾಗಾರ? ನೀವು ಕೇಳಿಲ್ಲ, ಎಲ್ಲರೂ ಕೇಳಿದಾರೆ, ನನ್ ಇಲ್ಲೇ ಬರೋರು. 2 ಕಾಲಿಲ್ಲ. ಅಲ್ಲ ಪ್ರೇಯರ್ ಮಾಡಿ ಊಟ ಮಾಡಿ ಹೋಗ್ತದ. ಅವ್ರಿಗೆ ಊಟ ಕರೆದ್ರು. ಪಾಸ್ಟರ್ ಸ್ಮಿತ್ ವಿಗಲ್ಸ್ವರ್ತ್ ಬಹಳ ಒಳ್ಳೆ ಸೇವಕರು, ಕರೆದು ಊಟ ಮಾಡಿಕೊಂಡು ನೋಡಿದ, 2 ಕಾಲಿಲ್ಲ ಮನುಷ್ಯನಿಗೆ. ತಿಂದು ಹೋಗ್ತಾರೋಗ ಆತ ನೋಡಿ ಒಂದು ಕನಿಕರ ಬಂತ ಆತನಿಗೆ. ಯೇಸು ಕ್ರಿಸ್ತ ಮನ ಮರುಗಿದೆ ಅಂತ ಹೇಳ್ತಾರಲ್ಲ, ಅವನು ಅಯ್ಯಾ ನಾನು ಕುಷ್ಠರೋಗಿ, ಅಯ್ಯಾ ಅದ್ ಕೂಗಿದ್ಕೊಳ್ಳೆ. ಯೇಸು ಕನಿಕರಿಂದ ತಿರುಗಿ, ನಿನಗೆ ಇಷ್ಟ ಇದ್ರೆ ಮಾಡಿದ್ರೆ, ನನ್ಗೆ ಇಷ್ಟ ಇದೆಯಪ್ಪ. ಆ ಕನಿಕರ ಬಂದ್ ಕೂಡಲೇ ಆತನ ಸ್ಟಾಪ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಎಟ್ಟದಿಲ್ಲ ಸರ್, ಬ್ರಿಟಿಷ್ ನೆನ್ಪಿಟ್ಕೊರಿ, ಬ್ರಿಟಿಷ್ ಟಾಕ್ ಅವ್ರದ್ದು. ಅವ್ರು ಏನಂದ್ರೆ ಜಾಸ್ತಿ ಬೈಬಲ್ ಎಷ್ಟು ಇದು ಬರಲ್ಲ ಅವ್ರಿಗೆ, ಬಹಳ ಓದೋದು ಕೂಡ ಬಹಳ ಕಷ್ಟ ಅವ್ರಿಗೆ ಓದ್ಲಿಕ್ಕೆ. ಬ್ರಿಟಿಷ್ ಸ್ಟೈಲ್ ಅವರು
ಈ ರೀತಿ ಅವ್ನು ನೋಡಿದ, ಟುಮಾರೋ ಗೋ ಟು ದ ಶೂ ಶಾಪ್ ಅಂಡ್ ಬೈ ದ ಶೂಸ್ ಅಂತ ಹೇಳಿದ. ಅಲ್ಲ ಇವನ ನನ್ನ ಕಾಲಿಲ್ಲ, ಅವನು ತೋರ್ಸತನಿಗೆ. ಅವ್ನು ಬ್ರಿಟಿಷ್ ಟೈಲರ್. ಟುಮಾರೋ ಗೋ ಟು ದ ಶೂ ಶಾಪ್ ಅಂಡ್ ಬೈ ದ ಶೂ ಶಾಪ್ಸ್, ಶೂ ಅಂತ ಹೇಳಿದ. ಇವನು ತಣ್ಣಾಗಿದೆ, ಏಕ್ಯಾವ ಆಕ್ಸಿಡೆಂಟ್ ಆಗಿ ನನ್ನ 2 ಕಾಲು ಕಟ್ಟಾಗ್ಯಾವ, ಈ ಮನುಷ್ಯ ಹಿಂಗ್ ಅಂತ ಅದನ್ನ. ಯಾಕಂದ್ರೆ ಆ ಮನುಷ್ಯ ಬಹಳಷ್ಟು ಮಿರಾಕಲ್ ಮಾಡಿದ್ ಗೊತ್ತಿತ್ತು ಅವ್ರು. ಯಾಕಂದ್ರೆ ಆ ಮನುಷ್ಯನ ಪವರ್ ಯಾಕಂದ್ರೆ ಪ್ರೇಯರ್ ನಲ್ಲಿ ಹೆಚ್ಚು ಟೈಮ್ ಕಲಿತಾ ಇದ್ರಿ. ಟಿವಿ ಮುಂದೆ, ಮೊಬೈಲ್ ಮುಂದೆ ಅವಾಗಿಲ್ಲ, ಖಾಲಿ ಬೈಬಲ್ ಪ್ರೇಯರ್ ಅವ್ರದ್ದು. ಈ ಮನುಷ್ಯ ಏನಾಗಿದೆ, ರಾತ್ರಿ ಎಲ್ಲ ಟೆನ್ಷನ್ ಒಳಗೆ. ಏನಂದ್ರೆ ರಾತ್ರಿ ಒಳಗೆಲ್ಲ ಟೆನ್ಷನ್. ಯಾರಿಗೆ? ಆ ಕಾಲಿದ್ದು ಗಿಲ್ಲದವನಿಗೆ. ಅವನು ಎಲ್ಲ ಫಾಲೋ ಮಾಡ್ತೀರಿ, ದಯಮಾಡಿ ಯಾರು ಡಿಸ್ಟರ್ಬ್ ಆಗಬೇಡ್ರಿ. ಯಾರಿಗೆ ಟೆನ್ಷನ್ ಆಯ್ತು? ಅಲ್ಲ, ನೀವು ನನ್ನ ಪ್ರಶ್ನೆ ಕೇಳಿದ್ರ, ಈಗ ನಾ ಪ್ರಶ್ನೆ ಕೇಳೋ ಉತ್ತರ ಕೊಡೋಕೆ ರೆಡಿ ಇರ್ಬೇಕು. ಕಾಲ್ ಹಿಡಿದ್ರಿಗೆ ರಾತ್ರಿ ಏನಪ್ಪ ಇವ್ ಹಿಂಗ ಹೇಳನ, मेरे पाँव नहीं चप शूज जाके ले बोल रहा तो इन्हें ನನ್ನ ಕಾಲಿಲ್ಲ ಶೂಸ್ ತಗೊಂಡಾಗತ್ತಾನಲ್ಲಿ ಈ ಮನುಷ್ಯ. ರಾತ್ರಿ ಎಲ್ಲ ಅಯ್ಯೋಮಯ. ನಮ್ಮಲ್ಲಿ ಕೆಲವ್ರೆ ತೇರಾ ಕ್ಯಾ ಜಾತ ಜಾಕೋ ಲೇನೆಕು, ಕೆಲವು ಜನ ಹೇಳ್ತಾರೆ ಗೊತ್ತಿದೆ, ತೇರಾ ಕ್ಯಾ ಜಾತ ಉನ್ನೆ ಬೋಲಾ ಜಾಕೋ ಲೇ ತೋ ಕ್ಯಾ ಜಾತ ತೇರಾ ಅಂತ ಹೇಳಿದ್ರು. ಅಂತವ್ರು ಕೆಲವು ಜನ ಇರ್ತಾರೆ, ನಮ್ಗೆ ಇದಾರೆ, ಒಬ್ರು ಇದಾರೆ, ಅಡ್ವೈಸರ್ ಇದ್ದಾರೆ. लिख को डालने क्या जाता तेरे को, नहीं दिए तो गया, तेरा क्या 15 रुपए जाता है, 100 रुपए जाता है, लिख को दे क्या तेरा क्या ಅಂತ ಅವನು ನೋಡ. ಬೆಳಗ್ಗೆ ರಾತ್ರಿ ಎಲ್ಲ ಏನು ಬೆಳಗ್ಗೆ ನಿಧಿ ಮಾಡ್ದ, ಬೆಳಗ್ಗೆ ಎದ್ದ, ಕಾರ್ನಲ್ಲಿ ಶೂ ಶಾಪ್ ಹೋದ ಅವನು. ಇದು ಕೇಳಿದ್ರೆ ಆಚಾರ ಪೂರಾ ಇಂಗ್ಲೆಂಡ್ ಬೆಂಕಿ ಹತ್ತಿತ್ರಿ ಅವಾಗ 18ನೇ ಶತಮಾನದಲ್ಲಿ. ನೆಕ್ಸ್ಟ್ ಇಂಡಿಯಾನಲ್ಲಿ ಬೆಂಕಿ ಹತ್ತಬೇಕ್ರಿ ಇದು. ಹಲ್ಲೆಲೂಯಾ. ಅವನು ರಾತ್ರಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ಬೆಳಿಗ್ಗೆ ಕಾರ್ ತಗೊಂಡು, ನಡ್ರಪ್ಪ ಡ್ರೈವರ್ ತಗೊಂಡು ಕಾರ್ ತಗೊಂಡು ಜೇಂಗ್ ಹತ್ರ ಅವನು ಶೂ ಶಾಪ್ ತಗೊಂಡೋದ. ಶೂ ಶಾಪ್ ಎಲ್ಲ ಇನ್ನೂ ಓಪನ್ ಆಗಿಲ್ಲ. ಶೂ ಶಾಪ್ ಮೊದಲೇ ಜಲ್ದಿ ಹೋಗಿದ. ಆ ಶೂ ಶಾಪ್ ಓಪನ್ ಆಗುತ್ತೆ, ಕಾರಲ್ಲಿ ಕೂತ್ಕೊಂಡ. ಶೂ ಶಾಪ್ ಓಪನ್ ಆಯ್ತು. ಓಪನ್ ಆಗಿದ್ಮೇಲೆ ಧಾರವಾಡ ತೆಗೆದುಕೊಳ್ಳಿ ಟ್ರಾಲಿ ಹಾಕೊಂಡ್ರು, ವೀಲ್ ಚೇರ್ ಹಾಕೊಂಡು ತಗೊಂಡೋಗ್ರಂತೆ. ವೀಲ್ ಚೇರ್ ತಗೊಂಡೋಗಿ ಶೂ ಶಾಪ್ ಒಳಗೆ ತಗೊಂಡೋದ್ರು. ಆ ಶೂ ಶಾಪ್ ಅವ್ರು ನೋಡಕತ್ತಾರೆ ಅವ್ನು. ಇವನಿಗೇನೋ ಶೂಸ್ ಅಂತಾರೆ, ಯಾರಿಗೆ ದುಬ್ಕೊಂಡು ಚಿನ್ನ ಶೂ ಅಂದ್ಕೊಂಡು. ಯಾಕಂದ್ರೆ ಏನು ವೀಲ್ ಚೇರ್ ದುಗ್ಸ್ಕೊಂಡು ಬಂದಾಗ ಶೂ ಅಂದ್ಕೊಂಡೆ. ಆಮೇಲೆ ಬಂದ್ಕೊಳ್ಳೆ ಇವನು ಮುಂದೆ ಕೊಡಿಸಿ, ಯಾರನ್ನು ಕಾಲಿಲ್ಲದವ್ರಿಗೆ ನಿಲ್ಲಿಸಿ ಅವ್ನು ಕೇಳ್ತಾನೆ, ಯಾರು ನನ್ನ ಸೈಜ್ ಶೂಸ್, ನನ್ನ ಶೂಸ್ ಕೊಡ್ರಿ ಅಂತ ಹೇಳ್ತಾನೆ. ಆ ಶೂ ಅಂಗಡಿಯವನು ನೋಡ್ತಾನೆ, ಅಂದ್ರೆ ಕಾಲ್ ನೋಡಿದ್ರೆ ಕಾಲ್ ಸೈಜ್ ಗೊತ್ತಾಗ್ತದೆ ಅವ್ರಿಗೆ. 5 ನಂಬರ್ 8 ನಂಬರ್ ಅಂತ ಹೇಳಿ. ಕಾಲ ಇಲ್ಲ ಅವನಿಗೆ, ಏನ್ ಮಾಡ್ಬೇಕು, ಈ ಕಾಲಿಲ್ಲ ಯಾರದೆ. ಅವನಿಗೆ ಬೇರೆಯವ್ರಿಗೇನು ಯಾವ ನಂಬರ್ ಶೂಸ್ ಬೇಕಂತ ಕೇಳ್ತಾನೆ. ಅಲ್ಲಿಯ ಅವನ ಕಾಲ್ ಕಟ್ಟಾಗಲಿಕ್ಕೆ ಮುಂಚೆ ಯಾವ ಶೂಸ್ ನಂಬರ್ ಹಾಕ್ತಿದ್ದಲ್ಲ ಅವನು, ಸರ್ ನಂದು ಶೂಸ್ ನಂಬರ್ 8 ಅಂತ ಹೇಳ್ತಾನೆ. ಹೌದಾ? ಯಾಕಂದ್ರೆ ಅದು ಅವನಿಗೆ ಕೇಳಿ ಬೇರೆಯವ್ರಿಗೆ ಇರ್ಬೋದು ಅಂತೇಳಿ ಅವನು ಶೂಸ್ ಇಡು ಅಂತ ಹೇಳ್ತಾನೆ, ಸೈಜ್ ನೋಡ್ಬೇಕಂತ ಹೇಳಿ. ಶೂಸ್ ತಂದು ಅವನ ಕಾಲ್ ಕಡೆ ಇಡ್ತಾನೆ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಕಾಲ್ ಹಂಗೆ ಬೆಳೆದು ಬರ್ತದೆ. ದೇವ್ರ ಮಕ್ಕಳೇ, ಕಾಲ್ ಬೆಳೆದು ಬಂದಿದ್ದು ನೋಡಿ ಅಂಗಡಿ ಜನ ಹಾರಿ ಬಿದ್ದು ಏಕಾರೆ ಪೌ ಬಾರಾಯ ಅಂತ. ಇಂಗ್ಲೆಂಡ್ 18ನೇ ಶತಮಾನದಲ್ಲಿ 30 ಹೆಣಗಳಲ್ಲಿ ಹೆಬ್ಬಿಸಿರ್ತಕ್ಕಂಥ ಸ್ಮಿತ್ ವಿಗಲ್ಸ್ವರ್ತ್ ದೇವರ ಸನ್ನಿಧಿಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದ. ಆ ಕಳೆಯುವ ಸಮಯ ನಮಗೆ ಬರಬೇಕು ನನ್ನ ಪ್ರಿಯ ಸಹೋದರ. ನಾವು ಬಹಳ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ ನನ್ನ ಪ್ರಿಯ ಸಹೋದರಿ. ಖಾಲಿ ಫೋಸ್ ಹೊಡಲಿಕ್ಕೆ, ಫೋಟೋ ತಗೊಳ್ಳಿಕ್ಕೆ, ಸೆಲ್ಫಿ ತೆಗೆದುಕೊಳ್ಳು, ಫೇಸ್ಬುಕ್ ಹಾಕ್ಲಿಕ್ಕೆ ಪ್ರೇಯರ್ ಮಾಡ್ಬೇಕಂದ್ರೆ ಹೇಳಕ್ಕಾಗುದಿಲ್ಲ ಅವ್ರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ಆರ್ ಯು ರೆಡಿ ಟು ಸ್ಟ್ಯಾಂಡ್ ವಿತ್ ಮೀ? ರೆಡಿ ಇದೆಯಾ ದೇವ್ರ ಮಕ್ಕಳೇ? ಖಾಲಿ ಬೆಳಗ್ಗೆ 1 ತಾಸು ಪ್ರಾರ್ಥನೆ ಮಾಡೋದಕ್ಕಾಗಿ ಎಷ್ಟು ಅದ್ಭುತ ಮಾಡ್ತಾ ಇದ್ದಾನೆ ದೇವರು. ನಮಗೂ ಗೊತ್ತಿಲ್ಲ ಅಷ್ಟು ಅದ್ಭುತ ಮಾಡ್ತಾ ಇದ್ದಾನೆ. ಬೆಳಗಾಂ ಚರ್ಚ್ ಮೇಲೆ ಹಲ್ಲೆ ಆಗೋದನ್ನು ತಡೆದಿದ್ದಾನೆ ದೇವರು. ಪೊಲೀಸರು ಬಂದು ರಕ್ಷಣೆ ಕೊಟ್ಟಿರೋದೇ ಸಫಲವಾದ್ರು ಅಲ್ಪಸಂಖ್ಯಾತರಿಗೆ. ಹಲ್ಲೆಲೂಯಾ. ಯಾಕಂದ್ರೆ ಅವರು ನಮ್ಮನ್ನ ಪಾಸ್ಟರ್ ಅವರು, ಆ ಚರ್ಚಿನ ಪಾಸ್ಟರ್ ಅವರು ಬಹಳ ಐ ಆಮ್ ಪ್ರೌಡ್, ನಿಮ್ಮೆಲ್ಲರಿಗಾಗಿ ನಂಗೆ ಬಹಳ ಹೆಮ್ಮೆ ಆಗ್ತದೆ, ನೀವು ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ನನಗೆ ಜಯ ಕೊಡ್ತಾ ಇದ್ದಾನೆ ದೇವರಂತ ಹೇಳಿದ್ರಲ್ಲ ಬೆಳಿಗ್ಗೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿಲ್ಲ ದೇವ್ರ ಮಕ್ಕಳೇ. ಈ ಕಾಲ್ ಬೆಳೆದು ಆಮೇಲೆ ಇವ್ರು ಹೋಗಿ ಈಗ ನಮ್ ಜನ ಮಾಡ್ತಾರೆ ಸಾಕ್ಷ್ಯಂ చెప్పు ಕ್ಯಾಮ್ರಾ ಮುಂದೆ. ಯಾರು ಮಾಡಿದ್ರು ಪ್ರಾರ್ಥನೆ? ನಮ್ಮ ಪಾಸ್ಟರ್ ದೇವದಾಸ್ ಅವರು ನನಗೆ ಪ್ರೇಯರ್ ಮಾಡಿದ್ದಾರೆ, ಪ್ರೇಯರ್ ಮಾಡಿದ್ದಾರೆ. ಅದಕ್ಕೆ ಕರೆಕ್ಟ್ ಹೇಳ್ಬೇಕು, ಅದು ನನ್ನ ಹೆಸರು ಕರೆಕ್ಟ್ ಬರ್ಬೇಕು. ಅನ್ನಾನ ಕೊಡುದು ಮತ್ತೆಲ್ಲ ದೇವದಾಸ್ ಪಾಸ್ಟರ್ ಅಥವಾ ಬಿಷಪ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಮತ್ತಿಗೆ ಬಿಟ್ಕೋದಿ ಚಪ್ಪಕ್ ಮುಂದು ಕ್ಯಾಮ್ರಾ ಮುಂದು ಅಂತ ಹೇಳಿ ಹೇಳ್ತಾರೆ. ಅಲ್ಲೆಲ್ಲೂಯಾ. ಇವರೆಲ್ಲರೂ ಮಾಡಿದ್ರು ಕಾಲ್ ಆರಾಮದ ಕೂಡ ಕಾರ್ ತಿರ್ಸಿ ಸೀದಾ ಸ್ಮಿತ್ ವಿಗಲ್ಸ್ಕೊಂಡು ಹೋದ್ರು. ಸ್ಮಿತ್ ವಿಗಲ್ಸ್ಕೊಂಡು ಹೋಗಿ, ಅಯ್ಯೋ ಸರ್
ನೀವು ಹೇಳಿದಾಗ ಕಾಲ್ ಹೊರಗೆ ಬಂತಂದ್ರೆ ಏನಂದ್ರೆ ಗೊತ್ತಿದೆ, ದಟ್ ಈಸ್ ನಾಟ್, ಅದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ನಮ್ಮ ಯೇಸುಗೆ ಅಂತ ಹೋಗ್ಬಿಟ್ರು ಅವ್ರು. ಏನಾದ್ರು ನಾವಾದ್ರೆ ಅತ್ತರ ಕೊಟ್ಟಿದ್ದೀರಾ ಅವರೇ ಕೊಟ್ಟಿಲ್ಲ, ಪಡ ಎಲ್ಲ ಕ್ಯಾಮ್ರಾ ತಗೊಂಡ್ಬರ್ರಿ, ನಿಮ್ಗೆ ಪ್ರಾರ್ಥನೆ ಮಾಡಿದ್ರೆ ಬರ್ರಿ ನೋಡ್ಬರ್ರಿ, ಕಾಲ್ ಬಂದಿದ್ದು ಆದ್ರೆ ನಾವೆಲ್ಲರೂ ಕರಿತೀವಿ. ತುಂಬಾ ನಡ ನಾವು ಆರಾಮಾಗಿದ್ರೆ ಏನು ಫೇಮಸ್ ಆಗ್ತಾರೆ, ಸುಳ್ಳ ಎಲ್ಲ ನೋಡಿದ್ರೆ. ಅಲ್ಲೆಲ್ಲ ಆದ್ರೆ ಸ್ಮಿತ್ ವಿಗಲ್ಸೋತೆ ಅನ್ನೋದು ಗೊತ್ತಿದೆ, ಅದೇನ್ ದೊಡ್ಡ ವಿಷಯ ಅಲ್ಲ ನಮ್ ದೇವ್ರಿಗೆ ಅಂತ ಹಿಂತಿರುಗಿ ನೋಡಿಲ್ಲಂತೆ. ಶೀದಾಗ್ಬಿಟ್ಟ, ಇವರು ಏನಪ್ಪಾ ಸಾಕ್ಷಿ, ನಾವು ಸಾಕ್ಷಿ ಹೇಳ್ಬೇಕು ಎಲ್ಲ ಹೇಳ್ಕೊಡ್ರಿ ನೀವು ಅಲ್ಲೇ, ನಾನು ಕೆಲಸ ಆಯ್ತು ಹೋಗ್ಬೇಕು ನಾ. ಇಲ್ಲ ನಿಮ್ ಮೀಟಿಂಗ್ ಅಲ್ಲಿ ಅಲ್ಲ, ನೀನ್ ಹೇಳ್ಕೊ ಹೇಳ್ಬೇಕಾದಲ್ಲೇ. ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ. ಅಲ್ಲೆಲ್ಲ ದೇವರ ಸನ್ನಿಧಾನದಲ್ಲಿ ಸಮಯವನ್ನು ಕಳೆಯೋಣ ದೇವ್ರ ಮಕ್ಕಳು. ಕೈಗಳು ತೊಡೆ ದೇವ್ರ ಮನುಷ್ಯನ. ಯಹೂದ್ಯರು ಅನ್ಯ ಜನರು 2 ಸಾರಿ ಮಾಡ್ತಾರೆ ಪ್ರಾರ್ಥನೆ. ಓಕೆ ಬಾಯ್, ಐ ಅಪ್ರಿಶಿಯೇಟ್ ದೆನ್. ಯಹೂದ್ಯರು ಎಷ್ಟು ಸಾರಿ ಮಾಡ್ತಾರೆ? 3 ಸಾರಿ. ಮುಸ್ಲಿಮರು ಎಷ್ಟು ಸಾರಿ ಮಾಡ್ತಾರೆ? ಅದು ನೀವು ನಮ್ಮನ್ನ 5 ಸಾರಿ ಸೇರಿಸಿದ್ರಿ ನೀವು. ಮುಸ್ಲಿಮರು 5 ಸಾರಿ ಮಾಡ್ತಾರೆ, ವೆರಿ ಗುಡ್. ಆದ್ರೆ ಯೇಸು ಹೇಳಿದರೆ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡ್ಕೊಳ್ರಿ. ಹಲ್ಲೆಲೂಯಾ. ಪ್ರಶ್ನೆ ಕೇಳ್ತೀನಿ ನಾನು, ಆಶ್ರಮದಲ್ಲಿ ಪಶ್ಚಾತ್ತಾಪ ಪಡಬಾರ್ದು ನೀವು. ಕೆಲಸದ ಮೇಲೆ ಇದ್ರೆ ಬೆಳಿಗ್ಗೆ ಕೆಲಸದ ಮೇಲೆ ಇರ್ತೀರಾ? ಅಲ್ಲ, ಅವಾಗ ಕೆಲಸ ನೀವು ನೋಡ್ರಿ, ಬೆಳಿಗ್ಗೆ ಮಾಡಿದ ಮೇಲೆ ಯಾವಾಗ ಟೈಮ್ ಸಿಗ್ತದೆ ಮಾಡ್ತಾ ಇರಿ ಪ್ರಾರ್ಥನೆ. ಹೌದಾ? ನಾವು ಟೈಮ್ ಸಿಕ್ಕಾಗೆಲ್ಲ ಏನ್ ಮಾಡ್ತೀವ್ರಿ? ಅಷ್ಟು ಮಾಡಕ್ ಬರ್ತೈತಿ, ಇದು ಮಾಡಕ್ ಬರುದಿಲ್ಲ. ಎಲ್ಲ ಹೇಳ್ತೀರಿ, ವೆರಿ ಗುಡ್, ಎಕ್ಸಲೆಂಟ್ ಕ್ವಶನ್. ಈಗ ಹೇಳ್ರಿ, ನಾನು ಹೇಳ್ತಾ ಇದ್ದೇನೆ, ನೀವು ಪ್ರಾರ್ಥನೆ ಮಾಡದೇ ಇರುವುದು ನಾವು ಎಷ್ಟು ದೊಡ್ಡ ಪಾಪ ಮಾಡ್ತಾ ಇದ್ದೀವಿ ಗೊತ್ತಿದೆ ನಾವು. ನನಗೆ ಒಂದ್ ದಿವಸ ಒಂದ್ ದೊಡ್ಡ ಸೇವಕರು ವಿಚ್ ಇಸ್ ದ ಗ್ರೇಟೆಸ್ಟ್ ಸಿನ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ರು. ಧಾರವಾಡಲ್ಲಿ ಒಂದು ಜರಿ ಅಂತೇಳಿ ಅಮೆರಿಕಾನ ಬಂದಿರು, ಜರಿ ಅಂತ. ನಾಳೆ ನಮ್ಮ ಪಾಸ್ಟರ್ಗಳೆಲ್ಲ ನಾವು ಬಹಳ ಹುಷಾರಲ್ಲ, ವಿಚಾರ ಇನ್ನೊಬ್ಬ ಹೇಳ್ದ ಸುಳ್ಳು ಹೇಳೋದು ಅಂತ ಹೇಳ್ದ, ಇನ್ನೊಬ್ಬ ಹೇಳ್ದ ಪಾಸ್ಟರ್ ಮೇಲೆ ದ್ವೇಷ ಇಟ್ಕೊಳ್ಳೋದು. ಆಮೇಲೆ ನೋನು ಇದೆಲ್ಲ ದೊಡ್ಡ ಪಾಪ ಅಂತ ಹೇಳ್ದ. ಬಹಳ ದೊಡ್ಡ ಪಾಪ ಯಾವುದು? ಕೆಟ್ಟ ಪಾಪ. ಮನುಷ್ಯನಲ್ಲಿ ಎಲ್ಲದಕ್ಕಿಂತ ಕೆಟ್ಟ ಪಾಪ ಯಾವ್ದಂತ ಎಲ್ಲರೂ ಅವ್ರು ಇವ್ರು ಅಂತ ಹೇಳಿದ. ಎಲ್ಲರೂ ನಾವೆಲ್ಲ ಶಾಣ್ಯಾರಲ್ಲ. ಅಲ್ಲೆಲ್ಲೂಯ. ಆಮೇಲೆ ಹೇಳಿದೆ, ಎಲ್ಲದಕ್ಕಿಂತ ಕೆಟ್ಟ ಪಾಪ ಏನ್ ಗೊತ್ತಿದೆ? ದೇವ ಜನರಿಗಾಗಿ ಪ್ರಾರ್ಥನೆ ಮಾಡೋ ಇರೋದು ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ ಹಾಗೆ ಅಂತ ಹೇಳಿದನು. ನೀವು ಪ್ರಾರ್ಥನೆ ಮಾಡದಿರೋದು ಈ ದೇಶದಲ್ಲಿ ಕ್ಷೇಮ ಬರ್ಬೇಕಾದ್ರೆ ನಾವೇ ತಡೀತಾ ಇದ್ದೇವೆ. ಈ ದೇಶದಲ್ಲಿ ಶಾಂತಿ ಬರ್ಬೇಕಾದ್ರೆ ನಾವೇ ತಡಿತಾ ಇದ್ದೇವೆ. ದೇವ್ರ ಮಕ್ಕಳು, ಈ ಲೋಕದಲ್ಲಿ ಯಾವನಿಗೂ ಹಕ್ಕು ಕೊಡ್ಲಿಲ್ಲ. ನನ್ನ ಜನರು, ನನ್ನ ಹೆಸರಿಂದ ಕರೆಯಲ್ಪಟ್ಟವ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನ ಮುಖದರ್ಶನ ಹುಡುಕಿ ಅವರು ನನ್ನನ್ನು ಪ್ರಾರ್ಥಿಸಿದ್ರೆ ನಾನು ಆಕಾಶದಿಂದ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ, ನಾನು ಅವರ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿದ್ರೆ, ಅಲ್ಪಸಂಖ್ಯಾತರಾದ ನೀವು ಮಾಡುವ ಪ್ರಾರ್ಥನೆಯಿಂದ ದೇಶದ ಆರೋಗ್ಯ ಇದೆ ಹೊತ್ತು ನಾವು ಮಾಡದೆ ತಡೀತಾ ಇದ್ದೇವೆ. ಈಗಲೇ ಪಶ್ಚಾತ್ತಾಪಪಟ್ಟು ನಮ್ಮ ಮನಸ್ಸುಗಳನ್ನು ತಿಳ್ಕೊಂಡು ಪ್ರಾರ್ಥನೆ ಮಾಡೋದ್ರಲ್ಲಿ ಯಾವತ್ತೂ ಸ್ಥಿರವಾಗಿದ್ದರು. ನಮ್ಮ ಬಾಯಿಗೆ ಆ ಶಕ್ತಿ ಕೊಟ್ಟಿರೋ ದೇವರು ನನ್ನ ಪ್ರಿಯ ಸಹೋದರಿ ಸಹೋದರೇ, ಪ್ಯಾಕ್ ಅವ್ರು ಆಗ್ತಾ ಇದ್ರೆ ನಾನು ಪ್ರಾರ್ಥನೆ ಮಾಡಿದ್ರೆ ಹೆಂಗೆ? ಅವರು ನನಗೆ ಇಂಟರ್ನೆಟ್ ಪ್ಯಾಕ್ ಎಲ್ಲ ಅವರೇ ಆಗ್ತಾರೆ. 3 ತಿಂಗಳಿಗೆ ಅನ್ಲಿಮಿಟೆಡ್ 5G ಅನ್ಲಿಮಿಟೆಡ್ ಪ್ಯಾಕ್ ಆಗ್ತಾರೆ. ಯಾವಾಗಿಂದ? 2019 ಅಂದ್ರೆ ಇವತ್ತಿಗೆ 5 ವರ್ಷ ಆಯ್ತು ಕಂಟಿನ್ಯೂ ಅನ್ಲಿಮಿಟೆಡ್ ಪ್ಯಾಕ್ ಆಗ್ತಾರೆ ನನಗೆ. ಅನ್ನ ನೀನು ಸೇವ್ ಮಾಡ್ತಾ ಇದೆ, ಇದೊಂದು ನನ್ನ ಸಹಾಯ ಅಂತೇಳಿ ನನ್ನ ಶಿಷ್ಯನಾದ ನಮ್ಮ ಸಹೋದರನು ಈ ಪಾಸ್ಟರ್ ಆಗಿ 15 ಸಭೆಗಳನ್ನು ಸ್ಥಾಪಿಸಿದ್ದಾನೆ, 2 ಚರ್ಚ್ಗಳನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಹೇಳಿದ್ರೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು, ನೀವೆಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ. ಯಾಕಂದ್ರೆ ದೇವ್ರ ಮಕ್ಕಳೇ, ವಾಕ್ಯದ ಮೇಲೆ ಆಧಾರವಾದಂತ ಪ್ರಾರ್ಥನೆ, ಈ ವಾಕ್ಯದ ಮೇಲೆ ಆಧಾರವಾದಂತ ಪ್ರಾರ್ಥನೆ ನೆರವೇರಿಸ್ತಾ ಇದ್ದಾನೆ ತಾಯಿ. ನಾವು ಮಾಡುವ ಪ್ರಾರ್ಥನೆ ಅಲ್ಲ, ವಾಕ್ಯದ ಮೇಲಿರುವ ಆಧಾರದಲ್ಲಿರುವ ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಶಕ್ತಿ ಇದೆ ಅಂತ ಹೇಳ್ತಾರೆ. ನೋ, ವಾಕ್ಯದ ಮೇಲೆ ಆಧಾರಪಟ್ಟ ಪ್ರಾರ್ಥನೆಗೆ ಶಕ್ತಿ ಇದೆ. ಅಲ್ಲೇ ಯೇಸು ಹೇಳಿದ್ರೆ, ಕ್ಲಿಯರ್ ಹೇಳಿದ್ರೆ ಯೇಸು ಅಂತೇಳಿ ಹೇಳಿದ್ರಿ, ನಾನು ದ್ರಾಕ್ಷ ಬಳ್ಳಿ ಆಗಿದ್ರೆ ನನ್ನನ್ನು ನೀವು ಅಂಟಿಕೊಂಡ್ರಿ, ನನ್ನನ್ನು ಬಿಟ್ಟು ಬೇರೆ ದೂರ ಆಗಿದ್ರೆ ನನ್ನನ್ನು ಬಿಟ್ಟು ನೀವು ಯಾವ ಏನೋ ಮಾಡಲಾರರು. ನನ್ನ ವಾಕ್ಯ ನಿನ್ನಲ್ಲಿ, ನೀವು ನನ್ನಲ್ಲಿ. ಅರ್ಥ ಆಯ್ತಾ? ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಯಾವಾಗ ಪವರ್ ಬರ್ತದೆ? ನನ್ನ ವಾಕ್ಯ ನಿನ್ನಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದಾಗ ಏನು ಬೇಕಾದ್ರೂ ಕೇಳು. ಪರಲೋಕ ಮಜಬೂರ್ ಆಗ್ತದೆ, ಪರಲೋಕ ಅನಿವಾರ್ಯವಾಗ್ತದೆ. ಶವನವಾದ ರಮಾಂದುರ್ಯ. ಅದಕ್ಕಾಗಿ ವಾಕ್ಯದನ್ನೇ, ಬಾಯಲ್ಲಿ ವಾಕ್ಯ ಇರಬೇಕು, ನಮ್ಮ ನಡತೆಯಲ್ಲಿ ವಾಕ್ಯ ಇರಬೇಕು. ಎಲ್ಲರ ದಿನ ದೇವ್ರ ಮಕ್ಕಳೇ, ಎಲ್ಲರ ದಿನ ದೇವ್ರ ಮಕ್ಕಳೇ, ಎಲ್ಲರೂ ಪ್ರಾರ್ಥನೆ ಇವತ್ತಿಂದ
ಪ್ರಾರ್ಥನಾ ಸಮಯವನ್ನು ಸುಂದರವಾದ ಪ್ರಶ್ನೆಯನ್ನು ಕೇಳಿದರೆ ಬೆಳಗಿನ ಪ್ರಾರ್ಥನಾ ಸಮಯ ಬ್ರದರ್, ಅದು ಕಂಪಲ್ಸರಿ, ನಾವು ಅದಕ್ಕೆ ಸ್ಟ್ಯಾಂಡ್ ಆಗಬೇಕು. ಮತ್ತು ಮಿಕ್ಕಿದ ಸಮಯದಲ್ಲಿ ಎಲ್ಲರೂ ಮಿಸ್ ಆದ್ರೂ ಪರವಾಗಿಲ್ಲ, ಬೆಳಗಿನ ಸಮಯದಲ್ಲಿ ಮತ್ತು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಿ. ನೆನಪಂತ ಒಂದ್ ಕೆಲಸ, ಅಣ್ಣ ದೇವರ ಕರ್ತನೆ ಆ ದೇವದಾಸನ ಸ್ವಲ್ಪ ನೋಡ್ಕೋ ದೇವ್ರ ಅಂತ ಹೇಳಿದ್ರೆ ಸಾಕು. ಜಾಸ್ತಿ ನಾನು ಹೆಸರು ತಗೊಂಡು ಆ ದೇವದಾಸನ ಸ್ವಲ್ಪ ನೋಡ್ಕೋದೇವ್ರೆ, ನಮ್ಮ ಸೇವಕರೆಲ್ಲ ಸ್ವಲ್ಪ ನೋಡ್ಕೋದೇವ್ರೆ ಅಂತ ಹೇಳಿದ್ರೆ ಸಾಕು. ಅಷ್ಟು ಹೇಳಿದ್ರು ಹೆವನ್ ವಿಲ್ ಆಕ್ಟಿವೇಟ್ ಲೈಕ್ ಎನಿಥಿಂಗ್. ಮಹಿಮಾಗನತ ನೀಕೆ ಯುಗ ಯುಗ ಮೊಲವರತು, ಮಹಿಮಾಗನತ ನೀಕೆ ಯುಗ ಯುಗ ಮೊಲವರತು. ಹಲ್ಲೆಲೂಯಾ యేసయ్యా, హల్లెలూయా యేసయ్యా. యోషువా ప్రార్థింపగా సూర్యచంద్రులను నిలిపావు, యోషువా ప్రార్థింపగా సూర్యచంద్రులను నిలిపావు. దానియేలు ప్రార్థింపగా సింహపు నోరును మూచావు, దానియేలు ప్రార్థింపగా సింహపు నోరును. మహిమా ఘనత నీకే యుగ యుగముల వరకు, మహిమా ఘనత నీకే యుగ యుగముల వరకు. హల్లెలూయా యేసయ్యా, హల్లెలూయా యేసయ్యా. మోసే ప్రార్థింపగా మన్నాను కురిపించావు, ఏలియా ప్రార్థింపగా వర్షమును కురిపించావు. మోసే ప్రార్థింపగా మన్నాను కురిపించావు, ఏలియా ప్రార్థింపగా వర్షమును కురిపించావు. మహిమా ఘనత నీకే యుగ యుగముల వరకు, మహిమా ఘనత నీకే యుగ యుగముల వరకు. హల్లెలూయా యేసయ్యా, హల్లెలూయా యేసయ్యా. లిసన్ టు మీ. పౌలు శీలలు స్తుతించగా చెరసాల పునాదులు కదిలించావు, ఇశ్రాయేలును స్తుతించగా యెరికో గోడను కూల్చావు. మహిమా ఘనత నీకే యుగ యుగముల వరకు. అందరూ మహిమా ఘనత నీకే యుగ యుగముల వరకు. హల్లెలూయా యేసయ్యా, ఆమేన్. హల్లెలూయా యేసయ్యా. యోషువా, యోషువా ప్రార్థింపగా సూర్యచంద్రులను నిలిపావు, దానియేలు ప్రార్థింపగా సింహపు నోరు. అనవలసి యోషువా ప్రార్థింపగా సూర్యచంద్రులను నిలిపావు, దానియేలు ప్రార్థింపగా సింహపు నోరును మూటావు. మహిమా ఘనత నీకే యుగ యుగముల వరకు. అందరూ మహిమా ఘనత నీకే యుగ యుగముల వరకు. హల్లెలూయా యేసయ్యా, హల్లెలూయా యేసయ్యా. పౌలు శీలలు స్తుతించగా చెరసాల పునాదులు కదిలించావు, ఇశ్రాయేలు స్తుతించగా యెరికో గోడను కూల్చావు. మహిమా ఘనత నీకే యుగ యుగముల వరకు, మహిమా ఘనత నీకే యుగ యుగముల వరకు. హల్లెలూయా యేసయ్యా, హల్లెలూయా యేసయ్యಾ. ಸ್ತೋತ್ರಕರ್ತನೆ, ಸ್ತೋತ್ರ ಮೌನತನೆ, ಪರಮಪಿತನೆ, ಭೂಪರಗಳನ್ನು ಮಾಡಿರ್ತಕ್ಕಂಥ ದೇವಾದಿ ದೇವನೇ ನಿನಗೆ ಸ್ತೋತ್ರವಾಗಲಿ ರಾಜ. ಎಷ್ಟು ಆಸಕ್ತಿಯಿಂದ ಕರ್ತನೆ ಎಲ್ಲರೂ ತೇರು ನೋಡ್ತಾ ಇದ್ರೆ ಕರ್ತನೆ, ಎಲ್ಲರೂ ಎದುರು ನೋಡ್ತಾ ಇದ್ರೆ ರಾಜ. ರಾಜ ಇವತ್ತು ನಾವು ಕೇಳಿದ್ದೇವೆ, ಯಹೂದ್ಯರು ಅನ್ಯರು ಪ್ರಾರ್ಥನೆ ಮಾಡುವ ದಿನಕ್ಕೆ 2 ಸಾರಿ ಮಾಡ್ತಾರೆ, ಬೆಳಿಗ್ಗೆ ಸಂಜೆಗೆ. ಯಹೂದ್ಯರು ದಿನಕ್ಕೆ 3 ಆವರ್ತಿ ಮಾಡ್ತಾರೆ, ಬೆಳಿಗ್ಗೆ ಮಧ್ಯಾಹ್ನದಲ್ಲಿ ಮತ್ತು ಸೂರ್ಯ ಅಸ್ತಮನ ಆದ ನಂತರ ಲೇಟ್ ನೈಟ್ ಪ್ರಾರ್ಥನೆ ಮಾಡ್ತಾರೆ. ಮುಸ್ಲಿಮರು 5 ಸಾರಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಯೇಸು ನಮಗೆ ಹೇಳಿದ್ದೇನೆಂದ್ರೆ ಯಾವಾಗಲೂ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾರೆ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರಕರ್ತನೆ. ಇವತ್ತು ಕರ್ತನೆ ಪವಿತ್ರಾತ್ಮದ ಒಂದು ನವೀಕರಣವನ್ನು ನಮ್ಗೆ ಕೊಟ್ಟಿದ್ದ ಸ್ತೋತ್ರಕರ್ತನೆ, ಒಂದು ನೂತನವಾದ ಬಲವನ್ನು ತುಂಬಿದ ಸ್ತೋತ್ರಕರ್ತನೆ. ಕರ್ತನೆ, ದೇವರ ಮಕ್ಕಳಾದ ನಾವು ಪ್ರಾರ್ಥನೆ ಮಾಡದೆ ಇರುವುದೇ ಘೋರ ಪಾಪ. ಹೌದು ಕರ್ತನೆ, ಸ್ತೋತ್ರ ರಾಜ. ಹೌದು ಕರ್ತನೆ, ಸಮ್ಮೇಳನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೆ ರಾಜ, ನಾನು ನಿನ್ನ ಜನರಿಗಾಗಿ ಪ್ರಾರ್ಥನೆ ಮಾಡದಿರುವುದು. ಓ ಸಮ್ಮೇಳನ ಹೇಳ್ತಾ ಇದ್ದಾನೆ, ದೇವರೇ ನಾನು ನಿನಗೆ ವಿರೋಧವಾಗಿ ಘೋರ ಪಾಪ ಮಾಡಿದ್ದಾಗೆ ಅಂತ ಹೇಳಿದೆ. ಓ ರವ ಶಬಲ ಬಂದರ ವಸಿಕರ ಮಂದ್ರ ಕೃಪಾ ಕನಿಕರಗಳ ದೇವರೇ, ಎಷ್ಟು ಆಸಕ್ತಿಯಿಂದ ಜನರು ವೀಕ್ಷಿಸ್ತಾ ಇದ್ದಾರೆ ರಾಜ. ಇವತ್ತು ಕರ್ತನೆ ರಾಜ, ನಾವೆಲ್ಲರೂ ಇಲ್ಲಿ ಏಕೀಭವಿಸಿದ್ದೇವೆ ರಾಜ, ಎಲ್ಲರೂ ಸಂಬಂಧಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ.
ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಇವತ್ತು ಅವರ ಕಣ್ಣೀರುಗಳ ದುಃಖ ದಿನಗಳು ಸಮಾಪ್ತವಾದವರ ಯೇಸು ನಾಮದಲ್ಲಿ ನಿನ್ನ ಇವತ್ತರೆಗೂ ಕೇಳಲಾರದ ಪ್ರಾರ್ಥನೆಯು ಇವತ್ತು ಲಾಲಿಸಿದಾನೆ ಯೇಸು ನಾಮದಲ್ಲಿ. ನಿನ್ನ ಬಾಯಲ್ಲಿ ಶಬ್ದಗಳು ಬರ್ಲಿಕ್ಕೆ ಮುಂಚೆನೆ, ನಿನ್ನ ಪ್ರಾರ್ಥನೆಯಲ್ಲಿ ಕೇಳಲಿಕ್ಕೆ ಮುಂಚೆನೆ ನಾನು ನಿನಗೆ ಉತ್ತರವನ್ನು ಕೊಟ್ಟಿದ್ದೇನೆ ಎಂಬುದಾಗಿರುತ್ತದೆ. ಓ ಶಬಲವ ಕರ್ತನೆ, ದಿನದ 24 ತಾಸು ಯಾವುದೇ ಸಮಯದಲ್ಲಿ ನಿನ್ನನ್ನು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವ ಸತ್ಯವಂತನಾದ ದೇವರು ಯೇಸು ನಾಮದಲ್ಲಿ ಮಾಡುವ ಎಲ್ಲಾ ಪ್ರಾರ್ಥನೆಗಳು ಲಾಲಿಸಲ್ಪಡುತ್ತೆ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಕರ್ತನೆ. ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರ ಕರ್ತನೆ, ಅವರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ ಬರಲಿ ಎಂಬುದಾಗಿ ಹಾರಿಸ್ತೇನೆ. ಯಾರ್ಯಾರು ನನ್ನ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನನ್ನ ಸಹೋದರಿ ಸಹೋದರಿ, ನೀವು ಕೂಡ ನನ್ನ ಜೊತೆಯಲ್ಲಿ ನಿಂತ್ಕೊಡು. ನಿಮಗಿರುವ ಅಗತ್ಯಗಳನ್ನು, ನಿಮಗೆ ಬೇಕಾಗಿರುವ ಅಗತ್ಯಗಳನ್ನು, ನಿಮಗಿರುವ ತೊಂದರೆಗಳನ್ನು, ನಿಮ್ಮ ರೋಗಗಳನ್ನು ಗುಣವಾಗೋದಕ್ಕಾಗಿ ಯೇಸು ಹತ್ರ ಬೇಡಿಕೊಡ್ರಿ. ಈಗಲೇ ಯೇಸು ನಿಮ್ಮನ್ನು ಗುಣಪಡಿಸಲಿಕ್ಕಿದ್ದಾನೆ. ಓ ಸ್ತೋತ್ರ, ಈಗಲೇ ಯೇಸು ನಿಮ್ಮನ್ನು ಗುಣಪಡಿಸಲಿಕ್ಕಿದ್ದಾನೆ. ಪ್ರಾರ್ಥನೆ ಮಾಡಿ ಯೇಸಯ್ಯ ಕರ್ತನೆ, ನಾವೆಲ್ಲರೂ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾರೆ. ಯಾರ್ಯಾರು ಗುಣವಾಗಲಾರದ ರೋಗಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೆ ಸ್ವಸ್ಥತೆ ಉಂಟಾಗಲಿ. ಇದುವರೆಗೂ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು ಗುಣವಾಗಲಾರದು ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನ ಸಮ್ಮತಪಟ್ಟು ಮಾಡ್ತಾ ಇದ್ದೇವೆ. ಅವರೆಲ್ಲರಿಗೆ ಗುಣವಾಗಲಿ, ಸಮಾಧಾನವಾಗಲಿ, ಬಿಡುಗಡೆ ಆಗಲಾರದ ಸಮಸ್ಯೆಗೆ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ. ಇನ್ನು ಮುಂದೆ ಕರ್ತನೆ, ಸೇವಕರಾದ ನಾವು, ಕ್ರೈಸ್ತವರಾದ ನಾವು ಪಾಪವನ್ನು ಆ ಪ್ರಾರ್ಥನೆ ಮಾಡಿದ ಘೋರ ಪಾಪದಿಂದ ಪಶ್ಚಾತ್ತಾಪಪಟ್ಟು ಇನ್ನು ಮುಂದೆ ಪ್ರಾರ್ಥನೆ ಮಾಡೋರಾಗಿ, ದೇಶಕ್ಕಾಗಿ ಪ್ರಾರ್ಥನೆ ಮಾಡೋರಾಗಿ, ನಮಗಾಗಿ ಪ್ರಾರ್ಥನೆ ಮಾಡೋರಾಗಿ, ಪರಿಶುದ್ಧರಿಗಾಗಿ ಪ್ರಾರ್ಥನೆ ಮಾಡುವರಾಗಿ ನಮ್ಮನ್ನು ಪ್ರೇರೇಪಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಶುಭವಾಗಲಿ, ಮೇಲಾಗಲಿ ಕರ್ತನೆ. ರಾಜ, ಇಲ್ಲಿ ಎಷ್ಟೋ ಜನರು ಕರ್ತನೆ ರಾಜ ಕೇಳ್ತಿರ್ತಕ್ಕಂಥವ್ರು, ನಮ್ಮ ಸಭೆಯವರು ಎಷ್ಟೋ ಜನರು ಆರ್ಥಿಕವಾಗಿ ಬೆಂಬಲ ಕೊಡ್ತಾ ಇದ್ರೆ, ಕೆಲವು ಜನರು ಭೌತಿಕವಾದ ಬೆಂಬಲ ಕೊಡ್ತಾ ಇದ್ರೆ, ಕೆಲವು ಜನರು ಕರ್ತನೆ ಆತ್ಮಿಕವಾದ ಬೆಂಬಲ ಕೊಡ್ತಾ ಇದ್ರೆ, ಅವರೆಲ್ಲರಿಗೆ ಶುಭವಾಗಲಿ, ಕ್ಷೇಮ ಆಗಲಿ, ಅವರ ಸಾಲ ತೀರಿ ಹೋಗ್ಲಿ, ಅವರು ಅನೇಕ ಜನರಿಗೆ ಸಾಲ ಕೊಡುವಂತೆ ಆಗಲಿ ಎಂಬುದಾಗಿ ಅನಿಸ್ತೇನೆ. ದೇವರು ಹೇಳಿದ್ದಾನೆ, ನೀನು ನೀನು ಸಾಲವನ್ನು ತೆಗೆದುಕೊಳ್ಳುದ ನೀನು ಅನೇಕ ಜನರಿಗೆ ಸಾಲ ಕೊಡ್ತೀನಿ. ಯೇಸುವಿನ ಗಾಯಗಳಿಂದ ನೀನು ಗುಣ ಹೊಂದಿದಿ. ಆತನ ನಮ್ಮ ದರಿದ್ರನ್ನು ಹೊತ್ತಿದ್ದು ಎಷ್ಟು ನಿಜವೋ ನಾವೆಲ್ಲರೂ ದರಿದ್ರದಿಂದ ಮುಕ್ತವಾಗಿದ್ದು ಕೂಡ ಅಷ್ಟೇ ನಿಜ ಎಂಬುದಾಗಿ ಕರ್ತಾದಿ ಕರ್ತನೆ ರಾಜ, ಈ ಕೊನೆ ಪ್ರಾರ್ಥನೆ ರಾಜ, ಎಲ್ಲಾ ಜನರು ಕೇಳತಕ್ಕಂಥ ಎಲ್ಲಾ ಜನರು ಇವತ್ತು ನಾವು ಪರಿವರ್ತನೆ ಹೊಂದ್ತಾ ಇದ್ರು ರಾಜ, ಪಶ್ಚಾತ್ತಾಪ ಪಡ್ತಾ ಇದ್ರು ಕರ್ತನೆ. ಪ್ರಾರ್ಥನೆ ಮಾಡದೇ ಇರುವ ಜೀವನವು ಘೋರ ಪಾಪದ ಜೀವನ ಎಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದಾಗ ಸ್ತೋತ್ರ ಕೃಪೆಯಲ್ಲಿ ಶುಭವಾಗಲಿ, ಮೇಲಾಗಲಿ. ಕೇಳತಕ್ಕಂಥ ಎಲ್ಲರಿಗೆ ಸ್ವಸ್ಥತೆ, ಆನಂದ, ಹರ್ಷ, ಸಮಾಧಾನ, ಶಾಂತಿ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ನನ್ನ ಎಲ್ಲಾ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಜವಾಗಲೂ ನಿಮ್ಮ ಆಸಕ್ತಿಯನ್ನು ನೋಡಿ ನನಗೆ ಬಹಳ ಸಂತೋಷವಾಗ್ತದೆ. ದೇವರ ಮಕ್ಕಳೇ, ಅದಕ್ಕಾಗಿ ನೀವೆಲ್ಲರೂ ಸಿದ್ಧ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು. ನಿಂದ್ರಿಂದ ಸ್ವಲ್ಪ